ಹಲೋ ಗಾಯ್ಸ್, ಓಕೆ, ಇವತ್ತಿನ ಟಾಪಿಕ್ ನಂಬರ್ ಸಿಸ್ಟಮ್ ಆಗಿರುತ್ತೆ. ಈ ನಂಬರ್ ಸಿಸ್ಟಮ್ ಅಂದರೆ ಏನು, ಅದರಲ್ಲಿ ಯಾವ ಥರ ನಮ್ಮ ಅಪ್ಕಮಿಂಗ್ ಎಕ್ಸಾಮ್ಸ್ಗೆ ಕ್ವಶನ್ಸ್ ಬರ್ತಾ ಹೋಗುತ್ತೆ ಅದನ್ನು ನೋಡ್ತಾ ಹೋಗೋಣ. ಇದರಲ್ಲಿ ನಂಬರ್ ಸಿಸ್ಟಮ್ ನಾವು ಮೇಜರಾಗಿ ನೋಡ್ತಾ ಹೋಗ್ತೀವಿ ಅಂದರೆ ಯಾವುದೇ ಸೆಂಟ್ರಲ್ ಗೌರ್ನಮೆಂಟ್ ಎಕ್ಸಾಮ್ಸ್ ಆಗಿರ್ಬೋದು ಅಥವಾ ಸ್ಟೇಟ್ ಗೌರ್ನಮೆಂಟ್ ಎಕ್ಸಾಮ್ಸ್ ಆಗಿರ್ಬೋದು, ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಆಗಿರುವ ಅದೇ ನಂಬರ್ ಸಿಸ್ಟಮ್ ಆಗಿರುತ್ತೆ. ಓಕೆನಾ, ಲೈಕ್ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಅಂದರೆ SSC ಆಗಿರ್ಬೋದು, RRB, ಬ್ಯಾಂಕಿಂಗ್, ಆ ಎಕ್ಸಾಮ್ಸ್ ಯಾವುದೇ ಬರೀತಾ ಹೋಗ್ತೀವಿ ಅಂದರೂ ನಂಬರ್ ಸಿಸ್ಟಮ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ದೆನ್ UPSCಯಲ್ಲಿ ತುಂಬ ಕ್ವಶನ್ಸ್ ಈ ಸತಿ 2025 UPSC CSAT ಪೇಪರಲ್ಲಿ ಅರೌಂಡ್ 7 to 8 ಕ್ವಶನ್ಸ್ ನಂಬರ್ ಸಿಸ್ಟಮ್ ಮೇಲೆ ಕ್ವಶನ್ಸ್ ಬಂದಿತ್ತು. ಓಕೆನಾ, ಅದೇ ಥರ ಎಲ್ಲ ಕ್ವಶನ್ಸನ್ನು ಇವಾಗ ಡಿಸ್ಕಷನ್ ಮಾಡ್ತಾ ಹೋಗೋಣ. ಓಕೆ, ಫಸ್ಟು ನಂಬರ್ ಸಿಸ್ಟಮನ್ನು ನಂಬರ್ಸ್ನ ಯಾವ ಥರ ಕ್ಲಾಸಿಫಿಕೇಷನ್ ಮಾಡಿದ್ದಾರೆ ಅದನ್ನು ಫಸ್ಟು ನೋಡ್ತಾ ಹೋಗೋಣ. ನಂಬರ್ಸ್ನ ಏನಂತ ಮಾಡಿದರೆ ರಿಯಲ್ ನಂಬರ್ ಅಂತ ಮಾಡಿದರೆ, ಇನ್ನೊಂದು ಇಮ್ಯಾಜಿನರಿ ನಂಬರ್ ಅಂತ ಮಾಡಿದ್ದಾರೆ. ಓಕೆನಾ, ಈ ರಿಯಲ್ ನಂಬರನ್ನು ಅದನ್ನು ತಿರ್ಗಾ ಬೈಫ್ರೇಟ್ ಮಾಡಿದರೆ ಏನಂತ ಆಗಿದೆ, ರ್ಯಾಷನಲ್ ನಂಬರ್ ಮತ್ತು ಇರ್ರ್ಯಾಷನಲ್ ನಂಬರ್ ಅಂತ ಆಗಿದೆ. ಹಾಗಾದರೆ ರ್ಯಾಷನಲ್ ನಂಬರನ್ನು ತಿರ್ಗಾ ಬೈಫ್ರೇಟ್ ಆಗಿ ಫ್ರ್ಯಾಕ್ಷನ್ ಮತ್ತು ಇಂಟೀಜರ್ ಅಂತ ಆಗಿರುತ್ತೆ. ಹಾಗಾದರೆ ಫ್ರ್ಯಾಕ್ಷನ್ನು ಸಹ ಇಂಟೀಜರು ಸಹ ತಿರ್ಗಾ ಬೈಫ್ರೇಟ್ ಆಗಿದೆ, ಪಾಸಿಟಿವ್ ಇಂಟೀಜರ್ ಆ್ಯಂಡ್ ನೆಗೆಟಿವ್ ಇಂಟೀಜರ್ ಅಂತ ಆಗಿರುತ್ತೆ. ಹಾಗಾದರೆ ಪಾಸಿಟಿವ್ ಇಂಟೀಜರ್ ಅಂದರೆ ತಿರ್ಗಾ ಬೈಫ್ರೇಟ್ ಆಗಿ ಹೋಲ್ ನಂಬರ್ ಮತ್ತು ನ್ಯಾಚುರಲ್ ನಂಬರ್ ಅಂತ ಬೈಫ್ರೇಟ್ ಆಗಿದೆ. ಹಾಗಾದರೆ ವಾಟ್ ಈಸ್ ಮೀನ್ ಬೈ ನ್ಯಾಚುರಲ್ ನಂಬರ್, ವಾಟ್ ಈಸ್ ಮೀನ್ ಬೈ ಹೋಲ್ ನಂಬರ್? ನ್ಯಾಚುರಲ್ ನಂಬರ್ ಅಂದರೆ ಏನು? ದ ನಂಬರ್ ವಿಚ್ ಹ್ಯಾಸ್ ದಿ ಪಾಸಿಟಿವ್ ವ್ಯಾಲ್ಯೂ ನಾವು ನ್ಯಾಚುರಲ್ ನಂಬರ್ ಅಂದರೆ 1 2 3 4 ಆ ಥರ ಹೋಗ್ತಾ ಇರೋ ನಂಬರನ್ನು ನ್ಯಾಚುರಲ್ ನಂಬರ್ ಅಂತೀವಿ. ದ ಹೋಲ್ ನಂಬರ್ ಮೀನ್ಸ್ ದ ನಂಬರ್ ವಿಲ್ ಬಿ ಹ್ಯಾವ್ ದ 0 1 2 3 ಅಂದರೆ ಹೋಲ್ ನಂಬರ್ ಅಂದರೆ 0 ಇಂದ ಸ್ಟಾರ್ಟ್ ಆಗುತ್ತೆ, ನ್ಯಾಚುರಲ್ ನಂಬರ್ ಅಂದರೆ 1 ಇಂದ ಸ್ಟಾರ್ಟ್ ಆಗುತ್ತೆ. ಓಕೆನಾ, ಅದು ಪಾಸಿಟಿವ್ ಇಂಟೀಜರಲ್ಲಿ ಬರ್ತಾ ಹೋಗುತ್ತೆ. ಆದರೆ ನೆಗೆಟಿವ್ ಇಂಟೀಜರ್ ಅಂದರೆ ಏನು, ಇಲ್ಲಿ -1 -2 -3 -4 ಅನ್ನೋದನ್ನು ನೆಗೆಟಿವ್ ಇಂಟೀಜರ್ ಆಗಿರುತ್ತೆ. ಇಂಟೀಜರ್ ಮೀನ್ಸ್ -4 -3 -2 -1 0 1 2 so on up to. ಓಕೆನಾ, ಅದು ಇಂಟೀಜರ್ ಆಗಿರುತ್ತೆ. ಓಕೆನಾ, ಇಂಟೀಜರ್. ಆ್ಯಂಡ್ ದೆನ್ ಫ್ರ್ಯಾಕ್ಷನ್ ಅಂದರೆ ದ ವ್ಯಾಲ್ಯೂ ಇಟ್ ವಿಲ್ ಬಿ ಇನ್ ದಿ P/Q ಫಾರ್ಮೆಟ್. ಓಕೆನಾ, P/Q ಫಾರ್ಮೆಟಲ್ಲಿ ಇರೋದನ್ನು ಫ್ರ್ಯಾಕ್ಷನ್ ಅಂತ ಕರಿತೀವಿ. ಆ್ಯಂಡ್ ದೆನ್ ರ್ಯಾಷನಲ್ ನಂಬರ್ ಅಂದ್ರೇನು? ವಾಟ್ ಈಸ್ ಮೀನ್ ಬೈ ರ್ಯಾಷನಲ್ ನಂಬರ್? ದ ರ್ಯಾಷನಲ್ ನಂಬರ್ ಅಂದರೆ ಫ್ರ್ಯಾಕ್ಷನ್ ಆ್ಯಂಡ್ ಇಂಟೀಜರಲ್ಲಿರುವ ನಂಬರನ್ನು ರ್ಯಾಷನಲ್ ನಂಬರ್ ಅಂತೀವಿ. ಇರ್ರ್ಯಾಷನಲ್ ನಂಬರ್ ಮೀನ್ಸ್ ದ ನಂಬರ್ ವಿಲ್ ಬಿ ನಾಟ್ ಡಿವಿಸಿಬಲ್, ಮೀನ್ಸ್ √2 ಆಗಿರ್ಬೋದು ಅಥವಾ √3 ಆಗಿರ್ಬೋದು ಅಥವಾ ಪೈ, ಅಂದರೆ ಎಕ್ಸಾಕ್ಟಾಗಿ ಒಂದು ವ್ಯಾಲ್ಯೂ ಬರೋದಿಲ್ಲ, ಅದನ್ನು ನಾವು ರ್ಯಾಷನಲ್ ನಂಬರ್ ಅಂತೀವಿ. ಇರ್ರ್ಯಾಷನಲ್ ನಂಬರ್ ಅಂತೀವಿ. ಇವೆಲ್ಲ ರಿಯಲ್ ನಂಬರ್ಸಲ್ಲಿ ಬರ್ತಾ ಹೋಗುತ್ತೆ. ಓಕೆ, ಸ್ಟೇಟ್ಮೆಂಟ್ಸ್ ನೋಡ್ತಾ ಹೋಗೋಣ. ನೋಡಿ, ನ್ಯಾಚುರಲ್ ನಂಬರ್ ಅಂದರೆ ಏನು? ಪಾಸಿಟಿವ್ ಇಂಟೀಜರ್ ಕ್ಯಾನ್ ಬಿ ಕೌಂಟೆಡ್, ಅಂದರೆ ಪಾಸಿಟಿವ್ ನಂಬರ್ಸನ್ನು ಕೌಂಟ್ ಮಾಡೋದನ್ನೇ ಪಾಸಿಟಿವ್ ಇಂಟೀಜರ್ ಅಂತೀವಿ. 1 2 3 4 so on up to x infinity. ಓಕೆನಾ, ಆ್ಯಂಡ್ ದೆನ್ ಹೋಲ್ ನಂಬರ್ ಅಂದರೆ ಸೆಟ್ ಆಫ್ ದಿ ನಾನ್ ನೆಗೆಟಿವ್ ನಂಬರ್ಸ್ ಯೂಸ್ ಟು ದಿ ಕೌಂಟಿಂಗ್ ಸ್ಟಾರ್ಟಿಂಗ್ ವಿತ್ ದಿ 0 ಆ್ಯಂಡ್ ಕೌಂಟಿಂಗ್ ಇನ್ಫಿನಿಟಿ. ಅಂದರೆ ಹೋಲ್ ನಂಬರ್ ಅಂದರೆ 0 ಇಂದ ಸ್ಟಾರ್ಟ್ ಆಗುತ್ತಂತೆ, 0 ಇಂದ ಸ್ಟಾರ್ಟ್ ಆಗಿ ಇನ್ಫಿನಿಟಿ ತನಕ ಹೋಗ್ತಾ ಇರುತ್ತೆ, 0 1 2 3 ಆ ಥರ ಹೋಗ್ತಾ ಇರುತ್ತೆ. ಆ್ಯಂಡ್ ದೆನ್ ಇಂಟೀಜರ್ ಅಂದರೆ ಇನ್ಕ್ಲೂಡಿಂಗ್ ದಿ ಪಾಸಿಟಿವ್ ನಂಬರ್ಸ್ ಆ್ಯಂಡ್ ನೆಗೆಟಿವ್ ನಂಬರ್ಸ್ ಆ್ಯಂಡ್ ಝೀರೋಸ್. ಇಂಟೀಜರ್ ಅಂದರೆ ಪಾಸಿಟಿವ್ ನಂಬರ್ಸು ಇರಬೇಕು, ನೆಗೆಟಿವ್ ನಂಬರ್ಸು ಇರಬೇಕು, ಝೀರೋನು ಇರಬೇಕು, ಅದನ್ನು ಇಂಟೀಜರ್ ಅಂತ ಕರಿತೀವಿ. ಅದ್ರ ಜೊತೆಗೆ ಫ್ರ್ಯಾಕ್ಷನ್ ಅಂದರೆ ರೆಪ್ರೆಸೆಂಟಿಂಗ್ ಎ ಪಾರ್ಟ್ ಆಫ್ ದಿ ಹೋಲ್ ಆರ್ ದಿ ರೇಷಿಯೋ ರಿಟರ್ನ್ ಆ್ಯಸ್ P/Q ಫಾರ್ಮ್. ಓಕೆನಾ, P/Q ಫಾರ್ಮ್, ಪಿನ ಏನಂತ ಬರಿತೀವಿ, ನ್ಯೂಮರೇಟರಲ್ಲಿ ಬರಿತೀವಿ, ಅದನ್ನು ಟಾಪ್ ನಂಬರ್, ಓವರ್ ದಿ ಡಿನಾಮಿನೇಟರಲ್ಲಿ ಬರೆಯೋದು ಬಾಟಮಲ್ಲಿ. ಅಲ್ಲಿ ಬಾಟಮಲ್ಲಿ ಬರೆಯುವ ಒಂದು ಕಂಡೀಷನ್ ಹೇಳ್ತಿದ್ದಾರೆ, ಈ Q ಜಾಗನ ಕೆನಾಟ್ ಬಿ 0. ಓಕೆನಾ, 0 ಆಗೋಕ್ಕೆ ಆಗಲ್ಲ ಫ್ರ್ಯಾಕ್ಷನಲ್ಲಿ. ಆ್ಯಂಡ್ ದೆನ್ ಇರ್ರ್ಯಾಷನಲ್ ನಂಬರ್ ಅಂದರೆ ರಿಯಲ್ ನಂಬರ್ ದಟ್ ಕೆನಾಟ್ ಬಿ ಎಕ್ಸ್ಪ್ರೆಸ್ ಕ್ಯಾನ್ ಬಿ ಸಿಂಪಲ್ ಫ್ರ್ಯಾಕ್ಷನ್. ಅಂದರೆ ಇರ್ರ್ಯಾಷನಲ್ ನಂಬರ್ ಅಂದರೆ ಒಂದು ಫ್ರ್ಯಾಕ್ಷನಲ್ಲಿ ಬರೆಯೋಕ್ಕೆ ಆಗಲ್ಲ, ಅದನ್ನು ಯಾವುದೋ ಇರ್ಬೋದು, ಫಾರ್ ಎಕ್ಸಾಂಪಲ್ √x ಆಗಿರ್ಬೋದು ಅಥವಾ ಪೈ ಆಗಿರುತ್ತೆ. ಓಕೆನಾ, ಅದು ಕನ್ನಡದಲ್ಲಿದೆ. ನೆಕ್ಸ್ಟು ಪ್ರೈಮ್ ನಂಬರ್ ಅಂದ್ರೇನು? ಎ ನಂಬರ್ ವಿಚ್ ಹ್ಯಾಸ್ ಎಕ್ಸಾಕ್ಟ್ಲಿ two factor that is it will be divisible by 1 and itself ಅಂತ ಹೇಳ್ತಾ ಹೋಗ್ತೀವಿ. ಅಂದರೆ ಆ ಸಂಖ್ಯೆ, ಯಾವುದೇ ಸಂಖ್ಯೆ ಕೊಟ್ಟಿರ್ತಾರೆ, ಆ ಸಂಖ್ಯೆಯು ಅದರಿಂದ ಭಾಗ ಆಗಬೇಕು ಮತ್ತು
ಒಂದರಿಂದ ಭಾಗ ಆಗೋದನ್ನು ಪ್ರೈಮ್ ನಂಬರ್ಸ್ ಅಂತ ಹೇಳ್ತೀವಿ. ಓಕೆನಾ? ಹಾಗಾದರೆ ಯಾವುದೆಲ್ಲ ಪ್ರೈಮ್ ನಂಬರ್ಸ್ ಆಗಿರುತ್ತೆ, ಇಲ್ಲಿ ನಾವು 1ರಿಂದ 100 ಒಳಗಡೆ ಎಷ್ಟು ಪ್ರೈಮ್ ನಂಬರ್ಸ್ ಬರುತ್ತೆ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದೀವಿ. ಓಕೆನಾ? 1ರಿಂದ 100 ಒಳಗಡೆ ಎಷ್ಟು ಪ್ರೈಮ್ ನಂಬರ್ಸ್ ಬರುತ್ತೆ? 25 ಪ್ರೈಮ್ ನಂಬರ್ಸ್ ಬರುತ್ತೆ. ಓಕೆನಾ? ಆದರೆ ಇಲ್ಲಿ ನೋಡಿ 1 ಅನ್ನೋದಿದೆ. 1 ಬಂದು ಪ್ರೈಮ್ ನಂಬರಾ? 1 ಅನ್ನೋದು ಸಹ ಪ್ರೈಮ್ ನಂಬರೇ, ಆದರೆ ಏನಾಗ್ತಿದೆ, ಅದು ಕೋ ಪ್ರೈಮ್ ಅಂತ ಹೇಳ್ತಾ ಹೋಗ್ತೀವಿ. ಯಾಕೆ ಕೋ ಪ್ರೈಮ್ ಅಂತ ಹೇಳ್ತೀವಿ ಅಂದರೆ, 1ಗೆ ಪ್ರೈಮ್ ನಂಬರ್ ಅಂತ ನಾವು ಕಂಡೀಷನ್ ಸ್ಯಾಟಿಫೈ ಮಾಡಬೇಕು ಅಂದರೆ ಅದಕ್ಕೆ 2 ಫ್ಯಾಕ್ಟರ್ ಬೇಕು ಅಂತ ಹೇಳುತ್ತೆ. ಆದರೆ 1ಗೆ ಏನಾಗುತ್ತೆ, 1ಇಂದನೇ ಡಿವೈಡ್ ಆಗುತ್ತೆ, ಅದರಿಂದ ಅದೇ ಆಗುತ್ತೆ, ಮತ್ತು 1ಇಂದನೇ ಆಗುತ್ತೆ. ಮೀನ್ಸ್ ಅದಕ್ಕೆ ಒಂದೇ ಫ್ಯಾಕ್ಟರ್ ಬರ್ತಿರೋದ್ರಿಂದ ಅದನ್ನು ಕೋ ಪ್ರೈಮ್ ಅಂತ ಕರಿತೀವಿ. ಆದರೆ ಪ್ರೈಮ್ ನಂಬರಲ್ಲಿ 1ಅನ್ನು ನಾವು ಕನ್ಸಿಡರ್ ಮಾಡಲ್ಲ. ಓಕೆನಾ? 2ಇಂದ ನಾವು ನೋಡ್ತಾ ಹೋಗ್ತೀವಿ. ಇದ್ರ ಮೇಲೆ ಒಂದು 2-3 ಸ್ಟೇಟ್ಮೆಂಟ್ಸ್ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಅಪ್ ಟು 100ಇಂದ 100 ಒಳಗಡೆ ಎಷ್ಟು ಪ್ರೈಮ್ ನಂಬರ್ಸ್ ಬರುತ್ತೆ? ಎಷ್ಟು ಬರುತ್ತಪ್ಪ? 25 ಪ್ರೈಮ್ ನಂಬರ್ಸ್ ಬರುತ್ತೆ. ಅಪ್ ಟು 50 ಒಳಗಡೆ ಪ್ರೈಮ್ ನಂಬರ್ಸ್ ನೋಡ್ತೀವಿ ಅಂದರೆ 15 ಪ್ರೈಮ್ ನಂಬರ್ಸ್ ಬರುತ್ತೆ. ಹಾಗಾದರೆ ಸಮ್ ಆಫ್ ದ 2 ಪ್ರೈಮ್ ನಂಬರ್ಸ್ ಆಲ್ವೇಸ್ ಈವನ್. ಅಂದರೆ ಸಮ್ ಆಫ್ ದ 2 ಪ್ರೈಮ್ ನಂಬರ್ಸ್, ಫಾರ್ ಎಕ್ಸಾಂಪಲ್ 3 ಕೊಟ್ಟಿದ್ದಾರೆ ಪ್ಲಸ್ 5 ಕೊಟ್ಟಿದ್ದಾರೆ, ಇವೆರಡು ಆ್ಯಡ್ ಮಾಡಿ 8. ಆದರೆ 2ಇಂದ ಒಂದು ಆ್ಯಡ್ ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ಓಕೆನಾ? ಅಂದರೆ ಫಾರ್ ಎಕ್ಸಾಂಪಲ್ 3 + 2 ಎಷ್ಟಾಯಿತು? 7. ಆದರೆ ಆಗಲ್ಲ. ಅದಕ್ಕೋಸ್ಕರ ಆಲ್ವೇಸ್ ಈವನ್ ಎಕ್ಸೆಪ್ಟ್ 2. ಅಂದರೆ 2 ಅನ್ನೋದನ್ನ ಆ್ಯಡ್ ಮಾಡ್ದಂಗೆ ಮಿಕ್ಕಿದನ್ನು ಆ್ಯಡ್ ಮಾಡಿದ್ರೆ. ಓಕೆನಾ? ನೆಕ್ಸ್ಟ್ ಇನ್ನೊಂದು ಹೇಳ್ತಿದ್ದಾರೆ, ಸಮ್ ಆಫ್ ದ 3 ಪ್ರೈಮ್ ನಂಬರ್ ಈಸ್ ಈವನ್ ಇಫ್ ಆ್ಯಂಡ್ ಓನ್ಲಿ ಇಫ್ 1 ನಂಬರ್ ಈಸ್ 2. ಅಂದರೆ ಏನು ಹೇಳ್ತಾ ಇದ್ದಾರೆ, 3 ನಂಬರು ಪ್ರೈಮ್ ನಂಬರ್ ಆಗುತ್ತಂತೆ, ಆದರೆ 2ನೂ ಆ್ಯಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇದಕ್ಕೇನೆ 3 + 5 + 2 ಆ್ಯಡ್ ಮಾಡಿ, 8 + 2 10. ಅಥವಾ 5 + 7 + 2 ಎಷ್ಟು? 5 + 7 13, ಸಾರಿ 12 + 2 14. ಹಾಗಾದ್ರೆ ಏನಾಗ್ತಿದೆ? ಪ್ರೈಮ್ ನಂಬರ್ ಬರ್ತಿದೆಯಾ? ಕಂಡೀಷನ್ ಸ್ಯಾಟಿಫೈ ಆಗ್ತಿದೆಯಾ? ಹಾಗಾದರೆ ನೆಕ್ಸ್ಟು ಆಲ್ ಪ್ರೈಮ್ ನಂಬರ್ಸ್ ಆರ್ ಆಡ್. ಎಲ್ಲ ಪ್ರೈಮ್ ನಂಬರ್ಗಳು ಆಡ್ ಆಗಿರುತ್ತೆ, ಆದರೆ ಎಕ್ಸೆಪ್ಟ್ 2, 2ಅನ್ನು ಬಿಟ್ಟು ಅದನ್ನು ಎಲ್ಲ ನಂಬರ್ಗಳು ಆಡ್ ನಂಬರ್ ಆಗಿರುತ್ತೆ, ಬೆಸ ಸಂಖ್ಯೆ ಆಗಿರುತ್ತೆ. ಓಕೆನಾ? ನೆಕ್ಸ್ಟು 2 ಈಸ್ ಓನ್ಲಿ ಈವನ್ ಪ್ರೈಮ್ ನಂಬರ್. 2 ಮಾತ್ರ ಈವನ್ ಪ್ರೈಮ್ ನಂಬರ್ ಆಗಿರುತ್ತೆ. ಈಚ್ ಪ್ರೈಮ್ ನಂಬರ್ ಆ್ಯಸ್ 2 ಫ್ಯಾಕ್ಟರ್ಸ್. ಎಲ್ಲ ಪ್ರೈಮ್ ನಂಬರ್ಸ್ಗೂ ಎಷ್ಟು ಫ್ಯಾಕ್ಟರ್ಸ್ ಇರುತ್ತೆ? 2. ಫಾರ್ ಎಕ್ಸಾಂಪಲ್ 2 ಇದೆ, 2 ಬಂದು ಯಾವುದರಿಂದ ಡಿವೈಡ್ ಆಗುತ್ತೆ? 2ಇಂದನೇ ಆಗುತ್ತೆ, ಮತ್ತು 1ಇಂದ ಆಗುತ್ತೆ. ಹಾಗಾದರೆ ಎಷ್ಟು ಫ್ಯಾಕ್ಟರ್ಸ್ ಬರ್ತಿದೆ ಇಲ್ಲಿ? 2 ಫ್ಯಾಕ್ಟರ್ಸ್ ಬರ್ತಿದೆ. ಅದು ಯಾವುದಾಗಿರುತ್ತೆ? 1 ಆಗಿರುತ್ತೆ. ಆ್ಯಂಡ್ ಇಟ್ ಸೆಲ್ಫ್. ಓಕೆನಾ? ಅದಾಗಿರುತ್ತೆ. ಇಲ್ಲಿಂದ ಹೇಳ್ತಿದ್ದಾರೆ, ಸೊ 1 ಈಸ್ ನಾಟ್ ಎ ಪ್ರೈಮ್ ನಂಬರ್. ಯಾಕೆಂದರೆ 1ಗೆ ಆಲ್ರೆಡಿ ಹೇಳಿದೆ ನಿಮಗೆ. ನೆಕ್ಸ್ಟು ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಆಫ್ ದಿ 3 ಡಿಜಿಟ್ ಈಸ್ ಸ್ಮಾಲೆಸ್ಟ್. ಚಿಕ್ಕ ಪ್ರೈಮ್ ನಂಬರ್ ಯಾವುದು? ಸ್ಮಾಲೆಸ್ಟ್ 3 ಡಿಜಿಟ್ ಅಂದರೆ 101. ಲಾರ್ಜೆಸ್ಟ್ 3 ಡಿಜಿಟ್ ಪ್ರೈಮ್ ನಂಬರ್ ಈಸ್ 997. ಓಕೆನಾ? 997. ಹಾಗಾದರೆ ನೆಕ್ಸ್ಟು ಇಫ್ ದ ಸ್ಕ್ವಯರ್ ಆಫ್ ಎನಿ ಪ್ರೈಮ್ ನಂಬರ್, ಎಕ್ಸೆಪ್ಟ್ 2 and 3 ಈಸ್ ಡಿವೈಡೆಡ್ ಬೈ 24. ಓಕೆನಾ? ಅಂದರೆ ಯಾವುದೇ ಇರೋ ನಂಬರನ್ನು ನಾವು ಸ್ಕ್ವಯರಿಂಗ್ ಮಾಡಿದ್ರೆ ನಾವು ಡಿವೈಡೆಡ್ ಬೈ 4 ಮಾಡಿದಾಗ ದ ರಿಮೈಂಡರ್ ವಿಲ್ ಬಿ 1. ಯಾವುದೇ ನಂಬರ್ ಕೊಡ್ಬೋದು, ಅದನ್ನು ನೀವು ಏನು ಮಾಡಬೇಕು? 24ಇಂದ ಡಿವೈಡ್ ಮಾಡಿ. 24ಇಂದ ಡಿವೈಡ್ ಮಾಡಿದ್ರೆ 1 ರಿಮೈಂಡರ್ ಬರುತ್ತೆ. ಆದರೆ 2 ಮತ್ತು 3 ಬಿಟ್ಟರೆ, ಫಾರ್ ಎಕ್ಸಾಂಪಲ್ ಈಗ 2 ಪ್ರೈಮ್ ನಂಬರ್, ನೆಕ್ಸ್ಟ್ 3, ಅದಾದಮೇಲೆ ನೆಕ್ಸ್ಟ್ ಯಾವುದು? 5 ಆದಮೇಲೆ 7. ಫಾರ್ ಎಕ್ಸಾಂಪಲ್ 5 ಇದೆಯಲ್ವಾ? 5 ಸ್ಕ್ವಯರ್ ಎಷ್ಟು? 25. 24ಇಂದ ಡಿವೈಡ್ ಮಾಡಿದ್ರೆ 24 1 24. ಎಷ್ಟು ರಿಮೈಂಡರ್ ಬಂತು? 24ಇಂದ ಡಿವೈಡ್ ಆಗುತ್ತೆ, ಆದರೆ 1 ರಿಮೈಂಡರ್ ಬರುತ್ತೆ. ಯಾವಾಗೂ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ 7 ಕೊಟ್ಟಿದ್ದಾರೆ. 7 ಸ್ಕ್ವಯರ್ ಅಂದರೆ ಎಷ್ಟು? 49. ನೆಕ್ಸ್ಟು ಯಾವುದರಿಂದ ಡಿವೈಡ್ ಆಗುತ್ತೆ? 24ಇಂದ ಆಗುತ್ತೆ. 24ಇಂದ ಎಷ್ಟು ಸತಿ ಹೋಗುತ್ತೆ? 2 ಎಷ್ಟು? 48. ಎಷ್ಟು ಉಳಿತು? ಏನಾಗ್ತಿದೆ? ಓಕೆನಾ? ಕಂಡೀಷನ್ ಸ್ಯಾಟಿಫೈ ಆಯಿತಾ? ಇದು ಒಂದು ಕಂಡೀಷನ್ ಆಯಿತು ಪ್ರೈಮ್ ನಂಬರ್ಸ್ ಮೇಲೆ. ಓಕೆನಾ? ನೆಕ್ಸ್ಟು ಇನ್ನೊಂದು ಈವನ್ ನಂಬರ್ಸ್ ಅಂದರೆ ಯಾವುದು? ವಾಟ್ ಈಸ್ ಮೀನ್ ಬೈ ಈವನ್ ನಂಬರ್ಸ್? ದ ನಂಬರ್ ವಿಲ್ ಬಿ ಡಿವಿಸಿಬಲ್ ಬೈ 2. ಅಂದರೆ ಯಾವುದೇ ನಂಬರು 2ರಿಂದ ಭಾಗ ಆಗೋದನ್ನು ಸಮಸಂಖ್ಯೆ ಅಂತ ಕರಿತೀವಿ. ಅವೆಲ್ಲ ಬರಿಬೋದಾ? 2 3 4 6 8 10
ಓಕೆನಾ, ಇನ್ಫಿನಿಟಿ. ಓಕೆ, ನೆಕ್ಸ್ಟ್ ಆಡ್ ನಂಬರ್ ಬಂದರೆ 1 3, ನೆಕ್ಸ್ಟ್ 5 7 9 11 so on up to infinity. ಓಕೆನಾ. ಹಾಗಾದರೆ ಪ್ರೈಮ್ ನಂಬರ್ಸ್ ಅಂದರೆ ಯಾವುದು? ಈಗ ಆಲ್ರೆಡಿ ನೋಡಿದ್ದೀವಿ. 2 3 5 7 11 13 17 so on. ಓಕೆನಾ. ಅಲ್ಲಿ ಮಧ್ಯಕ್ಕೆ ಓದ್ತಿದ್ದಂಗೆ ಕಾಣಲ್ಲ. ಓಕೆ, ಹಾಗಾದರೆ ಇಷ್ಟೆಲ್ಲ ಗೊತ್ತಾಯಿತು. ಹಾಗಾದರೆ 2 ಡಿಜಿಟ್ ಸ್ಮಾಲೆಸ್ಟ್ ನಂಬರ್ ಅಂದರೆ ಯಾವುದು? 2 ಸಂಖ್ಯೆಯ ಚಿಕ್ಕ ಸಂಖ್ಯೆ ಅಂದರೆ ಯಾವುದು? 10 ಆಗಿರುತ್ತೆ. 2 ಡಿಜಿಟ್ ಬಿಗ್ಗೆಸ್ಟ್ ನಂಬರ್ ಅಂದರೆ 99 ಆಗಿರುತ್ತೆ. 3 ಡಿಜಿಟ್ ಸ್ಮಾಲೆಸ್ಟ್ ನಂಬರ್ ಅಂದರೆ 100. 3 ಡಿಜಿಟ್ ಬಿಗ್ಗೆಸ್ಟ್ ನಂಬರ್ ಅಂದರೆ 999. ಓಕೆನಾ. ಓಕೆ, ಇದ್ರ ಮೇಲೆ ಈಗ ಬೇಸಿಕ್ಸ್ ಅರ್ಥ ಆಗಿದೆ ಅಂದರೆ ಒಂದು ಕ್ವಶನ್ಸ್ ಹೋಗ್ಬೋದಾ? ಓಕೆ, ಇಲ್ಲಿ ನೋಡಿ. How many times does the digit 5 comes in the count from the 1 to 100? 1 ರಿಂದ 100 ಒಳಗಡೆ 1 2 3 4 5 ಅಂತ ಹಿಂಗೆ ಬರಿತಾ ಹೋಗ್ತೀವಲ್ವಾ? ಈ ಥರ ಬರಿತಾ ಹೋಗ್ತೀವಲ್ಲ, 100 ಒಳಗಡೆ ಎಷ್ಟು ಸತಿ 5 ಬಂದಿದೆ ಅಂತ ಕೇಳ್ತಿದ್ದಾರೆ. ಫೈಂಡ್ ಔಟ್ ಮಾಡ್ಬೋದಾ? ಇಲ್ಲ, ಎಲ್ಲ ಬರೆದ್ಬಿಡೋಣ. 1 to 100 ಬರೆದ್ಬಿಟ್ಟು ಕೌಂಟ್ ಮಾಡೋಣ. ಫಾರ್ ಎಕ್ಸಾಂಪಲ್, ಈ 100 ಕೊಟ್ಟಿದ್ರಲ್ಲಮ್ಮ, ಈ 100 ಇದನ್ನ ಏನಂತೀವಿ? ಯೂನಿಟ್ ಅಂತೀವಾ? ಇದನ್ನ ಟೆನ್ಸ್, ಇದು 100 ಅಂತ ಕರಿತೀವಿ. ಹಾಗಾದರೆ ಯೂನಿಟ್ ಪ್ಲೇಸಲ್ಲಿ ಎಷ್ಟು ಸತಿ 5 ಬರೋಕ್ಕೆ ಚಾನ್ಸ್ ಇದೆ? ಫಾರ್ ಎಕ್ಸಾಂಪಲ್, ಇಲ್ಲೆಲ್ಲ 0 ಇರುತ್ತೆ ಅಂತಲೇ ತೊಳಿ. 5 ನೆಕ್ಸ್ಟು 15 25 35 45 55 65 75 85 95. ಅದು ಬಿಟ್ಟರೆ ಎಲ್ಲರೂ ಯೂನಿಟ್ ಪ್ಲೇಸಲ್ಲಿ ಬರೋಕ್ಕೆ ಚಾನ್ಸ್ ಇದೆಯಾ? ಇಲ್ಲ ತಾನೆ. ನೆಕ್ಸ್ಟ್ ಇನ್ನೊಂದು ಟೆನ್ಸ್ ಪ್ಲೇಸಲ್ಲಿ ಬರುತ್ತಾ ಹೋಗೋಣ. ಎಷ್ಟು ಬಪ್ಪ? 50 51 52 53 54 55 56 57 58 59. ಅದು ಬಿಟ್ಟರೆ ಇನ್ನೆಲ್ಲರೂ ಬರೋ ಚಾನ್ಸ್ ಇದೆಯಾ? ನೆಕ್ಸ್ಟ್ 100 ಪ್ಲೇಸಲ್ಲಿ ಬರಿತೀನಿ ಅಂದರೆ ಎಲ್ಲಿಗೆ ಸ್ಟಾಪ್ ಮಾಡಿದ್ದೆ? 100ಗೆ ಮಾಡಿದ್ದೆ. 5 ಏನಾದ್ರು ಬರುತ್ತಲ್ಲ 100 ಪ್ಲೇಸಲ್ಲಿ? ಅಷ್ಟೇ. ಹಾಗಾದರೆ ಎಷ್ಟು 5 ಇಲ್ಲಿ ಬಂದಿದೆ ಕೌಂಟ್ ಮಾಡಿ ಯೂನಿಟ್ ಪ್ಲೇಸಲ್ಲಿ? 1 2 3 4 5 6 7 8 9 10. ಎಷ್ಟು ಬರ್ತಿದೆಯಪ್ಪ ಯೂನಿಟ್ ಪ್ಲೇಸಲ್ಲಿ? 10. ಟೆನ್ಸ್ ಪ್ಲೇಸಲ್ಲಿ ಎಷ್ಟು ಬರ್ತಿದೆ? 1 2 3 4 5 6 7 8 9 10. ಇಲ್ಲೂ ಸಹ 10 ಬರ್ತಿದೆ. 10 ಯೂನಿಟ್ ಪ್ಲೇಸಲ್ಲಿ ಬರ್ತಿದೆ. ಅದ್ರ ಜೊತೆಗೆ ನೆಕ್ಸ್ಟು 10 ಎಷ್ಟು ಬರ್ತಿದೆ? ಟೆನ್ಸ್ ಪ್ಲೇಸಲ್ಲಿ ಬರ್ತಿದೆ. ಹಾಗಾದ್ರೆ ಎಷ್ಟಾಯಿತು? 20 ಬಂದ್ಬಿಟ್ಟು 1 ರಿಂದ 5 100 ಒಳಗಡೆ ಕೌಂಟ್ ಮಾಡಿದಾಗ 5 ಎಷ್ಟು ಸತಿ ಬರುತ್ತೆ ಅಂದರೆ ನನಗೆ 20 ಟೈಮ್ಸ್ ಬರುತ್ತೆ. ಯಾವ ಆಪ್ಷನ್ ಕೊಟ್ಟಿದ್ದಾರೆ? ಆಪ್ಷನ್ ಸಿ 20. ಓಕೆನಾ. ಬುದ್ಧಿವಂತರ ಇಲ್ಲಿ ನೋಡ್ರಿ, ಇಲ್ಲೂ ಬರ್ದಿದ್ದೀನಿ ಸರಿನಾ. ನಾನು ಇಲ್ಲಿ ಯೂನಿಟ್ ಪ್ಲೇಸಲ್ಲಿ ಮಾತ್ರ ಕೌಂಟ್ ಮಾಡಿದೆ, ಇಲ್ಲಿ ಟೆನ್ಸ್ ಪ್ಲೇಸಲ್ಲಿ ಮಾತ್ರ ಕೌಂಟ್ ಮಾಡಿದೆ. ಇಲ್ಲಿ ಬರೀದೆ ನಾನು ಇಲ್ಲೊಂದು ಕಡೆ ಬರ್ಕೊಂಡಿದ್ದೀರಿ, ನೀವು ಹೇಳ್ದಂಗೆ 2 ಕಡೆನೂ ಕೌಂಟ್ ಮಾಡಬೇಕಾಯ್ತು. ನಾನು ಇಲ್ಲಿ ನೋಡ್ತಾ ಇರೋದು ಯಾವುದು ಇಲ್ಲಿ ಯಾವ್ದು ನೋಡ್ತಿರೋದು? ಬರ್ದಿದ್ದೀನ ಸೇಮ್ ನಂಬರು ಬರ್ದಿದ್ದೀನಪ್ಪ. 20 + 1 ಅಂತ ಬರ್ಕೊಳೋದಲ್ಲ. ಓಕೆ, ಸರಿಯಪ್ಪ, ಆಯಿತು. ಟೇಕ್ ಡೌನ್. ಓಕೆ, ಇಲ್ಲಿ ನೋಡಿ. How many times does the digit 1 comes in the count of 1 to 100? 1 ರಿಂದ 100 ಒಳಗಡೆ ಎಷ್ಟು ಸತಿ 1 ಕೌಂಟ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್, ಇಲ್ಲಿ ನೋಡಿ 100 ಅಲ್ವಾ, ಇದು ಯೂನಿಟ್ ಪ್ಲೇಸ್, ಟೆನ್ಸ್ ಪ್ಲೇಸ್, 100 ಪ್ಲೇಸ್. ಯೂನಿಟ್ ಪ್ಲೇಸಲ್ಲಿ 1 ಎಷ್ಟು ಸತಿ ಬರೋಕ್ಕೆ ಚಾನ್ಸ್ ಇದೆ? 1 11 21 31 41 ಅಂತ ನಾವು ಕೌಂಟ್ ಮಾಡ್ತಾ ಹೋಗ್ತೀವಿ ಅಂದರೆ 1 ಎಷ್ಟು ಸತಿ ಬರುತ್ತೆ? ಯೂನಿಟ್ ಪ್ಲೇಸಲ್ಲಿ 10 ಸತಿ ಬರುತ್ತೆ. ನೆಕ್ಸ್ಟು ಟೆನ್ಸ್ ಪ್ಲೇಸಲ್ಲಿ ಎಷ್ಟು ಬರುತ್ತೆ? 10 11 12 13 14 15 16 17 18 19 ಅಂತ ಎಷ್ಟು ಸತಿ ಬರುತ್ತೆ? 10 ಟೈಮ್ಸ್ ಬರೋಕ್ಕೆ ಚಾನ್ಸ್ ಇದೆ. ನೆಕ್ಸ್ಟು 100 ಪ್ಲೇಸಲ್ಲಿ 1 ಎಷ್ಟು ಸತಿ? 100 ಅಷ್ಟೇ ಇರೋದು, 1 ಒಂದೇ ಸತಿ. ಹಾಗಾದರೆ ಟೋಟಲ್ ಎಷ್ಟು ಟೈಮ್ಸು ರಿಪೀಟ್ ಆಗ್ತಿದೆ? 1 + 10 + 10 ಎಷ್ಟಪ್ಪ? 21 ಟೈಮ್ಸ್. ಓಕೆನಾ. ಆಪ್ಷನ್ ಎ 21 ಟೈಮ್ಸ್. ಟೇಕ್ ಡೌನ್.
ಓಕೆ, ಇಲ್ಲಿ ನೋಡಿ, ವಾಟ್ ವಿಲ್ ಬಿ ದ ಡಿಫ್ರೆನ್ಸ್ ಬಿಟ್ವೀನ್ ದಿ ಸಮ್ ಆಫ್ ದಿ ಆಡ್ ಅಂಡ್ sum of the even digit. The number is 857423. ಈಗ ಒಂದು ನಂಬರ್ ಕೊಟ್ಟಿದ್ದಾರೆ, ಏನಂತ ಕೊಟ್ಟಿದ್ದಾರೆ? 857423 ಅಂತ ಇದೊಂದು ನಂಬರ್ ಕೊಟ್ಟಿದೆ. ಈ ನಂಬರ್ನ ಈವನ್ ನಂಬರ್ನ ಒಂದು ಕಡೆ ಆ್ಯಡ್ ಮಾಡಿ, ಆಡ್ ನಂಬರ್ ಒಂದು ಕಡೆ ಆ್ಯಡ್ ಮಾಡಿ, ಅವೆರಡಕ್ಕೂ ಬರುವ ಡಿಫ್ರೆನ್ಸ್ ಏನು ಅಂತ ಕೇಳ್ತಿದ್ದಾರೆ. ಹಾಗಾದ್ರೆ ಈವನ್ ನಂಬರ್ ಯಾವುದು? 842. ಇಷ್ಟು ಈವನ್ ನಂಬರ್ ಅಲ್ವಾ? 8 + 4 + 2 ಎಷ್ಟಾಗುತ್ತೆ? 14 ಆಯಿತು. ಇದು ಈವನ್ ನಂಬರ್. ನೆಕ್ಸ್ಟ್ ಆಡ್ ನಂಬರ್ ಹೋಗ್ತೀವಿ ಅಂದರೆ 5 + 7 + 3 7 + 3 10 10 + 5 15. ಹಾಗಾದರೆ ಆರ್ಡಲ್ಲಿ ಆ್ಯಡ್ ಮಾಡಿದಾಗ 15 ಬರ್ತಿದೆ, ಈವನ್ನಲ್ಲಿ ಆ್ಯಡ್ ಮಾಡಿದಾಗ 14 ಬರ್ತಿದೆ. ಹಾಗಾದ್ರೆ ಇವೆರಡು ನಡುವಿನ ವ್ಯತ್ಯಾಸ ಎಷ್ಟು? 1. ಆಪ್ಷನಲ್ಲಿದೆಯಾ? ಆಪ್ಷನ್ ಬಿ 1. ಓಕೆ, ಟೇಕ್ ಡೌನ್. ಓಕೆ, ಇಲ್ಲಿ ನೋಡಿ, how many two digit number satisfies the property the last digit ಅಂದರೆ ಯೂನಿಟ್ ಪ್ಲೇಸಲ್ಲಿ ಆಫ್ ದ ಸ್ಕ್ವೇರ್ ಆಫ್ ದಿ 2 digit ನಂಬರ್ ಈಸ್. ಅಂದರೆ ಒಂದು ನಂಬರನ್ನು ಸ್ಕ್ವೇರಿಂಗ್ ಮಾಡಿದಾಗ, ಸ್ಕ್ವೇರ್ಗಳು ಮಾಡ್ತಾ ಹೋದಾಗ ಯೂನಿಟ್ ಪ್ಲೇಸಲ್ಲಿ 2 digit ಸ್ಕ್ವೇರಿಂಗ್ ನಂಬರಲ್ಲಿ ಎಷ್ಟು ಸತಿ 8 ಬರುತ್ತೆ, ಅದು ಯೂನಿಟ್ ಪ್ಲೇಸಲ್ಲಿ ಅಂತಿದ್ದಾರೆ. ಫಾರ್ ಎಕ್ಸಾಂಪಲ್ 1 ಸ್ಕ್ವೇರ್ ಅಂದರೆ ಏನಮ್ಮ? 1. ಆದರೆ ಇದು 2 digit ನಂಬರ್ ಅಲ್ಲ. 2 ಸ್ಕ್ವೇರ್ ಮಾಡಿದ್ರೆ 4, ಇದು ಸಹ 2 digit ಅಲ್ಲ. ನೆಕ್ಸ್ಟ್ 3 ಸ್ಕ್ವೇರ್ ಮಾಡಿದ್ರೆ 9, ಇದು ಸಹ 2 digit ಅಲ್ಲ. ನೆಕ್ಸ್ಟ್ 4 ಸ್ಕ್ವೇರ್ ಮಾಡ್ತೀನಿ, 4 ಸ್ಕ್ವೇರ್ ಅಂದರೆ 16, 2 digit ಬರ್ತಿದೆ. ಆದರೆ ನನಗೆ ಯೂನಿಟ್ ಪ್ಲೇಸಲ್ಲಿ ಏನು ಬೇಕಿತ್ತು? 8 ಬೇಕು. ಇಲ್ಲಿ ಎಷ್ಟಿದೆ? 6 ಇದೆ. ಇದು ಸಹ ಆಗಲ್ಲ. ನೆಕ್ಸ್ಟು 5 ತಾಂತೀನಿ, 5 ಸ್ಕ್ವೇರ್ ಮಾಡ್ತೀನಿ, 5 ಸ್ಕ್ವೇರ್ ಮಾಡಿದ್ರೆ 25 ಆಗುತ್ತೆ. 5 ಬರ್ತಿದೆ, ನನಗೆ ಯಾವ್ದು ಬೇಕು? 8 ಬೇಕು. ಇಲ್ಲ. ನೆಕ್ಸ್ಟು 6 ಸ್ಕ್ವೇರ್ ಮಾಡ್ತಾ ಹೋಗ್ತೀನಿ, 36 ಬರುತ್ತೆ. 6 ಬಂತು, ಇದು ಸಹ ಆಗಲ್ಲ. ನೆಕ್ಸ್ಟು 7 ಸ್ಕ್ವೇರ್ ಮಾಡ್ತೀವಿ, 49 ಆಗುತ್ತೆ. 9 ಬರ್ತಿದೆ, ಇಲ್ಲೂ ಸಹ ಬರ್ತಾ ಇಲ್ಲ. ನೆಕ್ಸ್ಟು 8 ಮಾಡ್ತಾ ಹೋಗ್ತೀವಿ, 8 ಸ್ಕ್ವೇರ್ ಮಾಡಿದ್ರೆ 64 ಬರುತ್ತೆ. 4 ಬರ್ತಿದೆ, ಆದರೆ ಇಲ್ಲೂ ಸಹ 8 ಬರ್ತಿಲ್ಲ. ನೆಕ್ಸ್ಟು 9 ಸ್ಕ್ವೇರ್ ಮಾಡ್ತೀವಿ, 81 ಬರ್ತಿದೆ. 1 ಬರ್ತಿದೆ, 8 ಬರ್ತಾ ಇಲ್ಲ. ಹಾಗಾದರೆ ನೆಕ್ಸ್ಟು 10 ಸ್ಕ್ವೇರ್ ಸಹ ಮಾಡ್ತೀವಿ, 10 ಸ್ಕ್ವೇರ್ ಮಾಡ್ತೀವಿ, 100 ಬರುತ್ತೆ. 0 ಬರ್ತಿದೆ ಹೊರತು ನಮಗೆ 8 ಬರ್ತಿಲ್ಲ. ಇಲ್ಲೆಲ್ಲಾದ್ರೂ ಯೂನಿಟ್ ಪ್ಲೇಸಲ್ಲಿ 8 ಬರೋಕ್ಕೆ ಚಾನ್ಸ್ ಇದೆಯಾ? ಇಲ್ಲ. ಹಾಗಾದರೆ ನಮ್ಗೆ ಆನ್ಸರ್ ಯಾವುದಾಗಿರುತ್ತೆ? ಆಪ್ಷನ್ ಡಿ ಆಗಿರುತ್ತೆ. ಇನ್ನೊಂದು, ಈಗ ನೀವು ಇನ್ನೊಂದು ತಿಳ್ಕೊಬೇಕಾಗುತ್ತೆ, ಯೂನಿಟ್ ಪ್ಲೇಸಲ್ಲಿ 1 ಎಷ್ಟು ಸತಿ ಬರುತ್ತೆ? 1ರಿಂದ 10 ಒಳಗಡೆ. ಫಾರ್ ಎಕ್ಸಾಂಪಲ್ ಇನ್ನೊಂದು ಕ್ವಶನ್ ಕೇಳ್ಬೋದು, 1 to 10ನಲ್ಲಿ 1 ಎಷ್ಟು ಟೈಮ್ ಬರುತ್ತೆ ಅಂತ ಕೇಳಿದ್ರು. ಎಷ್ಟು ಸತಿ ಬರುತ್ತೆ? ಎಷ್ಟಪ್ಪ? 2 times ಬರುತ್ತೆ. ನೆಕ್ಸ್ಟು 4 ಎಷ್ಟು ಸತಿ ಬರುತ್ತೆ? 2 times. ನೆಕ್ಸ್ಟು 9 4 ಆಯಿತು. ನೆಕ್ಸ್ಟ್ ಯಾವುದು? 5 ಎಷ್ಟು ಸತಿ ಬರುತ್ತೆ? 5 ಎಷ್ಟು ಸತಿ ಬರುತ್ತೆ? 2 times. 6 ಎಷ್ಟು ಸತಿ ಬರುತ್ತೆ? 2 times. ನೆಕ್ಸ್ಟ್ 6 ಆದಮೇಲೆ 7 ಬರುತ್ತಾ? ಬರಲ್ಲ. 8 ಬರಲ್ಲ. 9 ಬರುತ್ತಾ? 9 ಎಷ್ಟು ಸತಿ ಬರುತ್ತೆ? 2 times. ಇದು ಬಿಟ್ಟು ಇನ್ನು ಯಾವ್ದಾದ್ರು ಬೇರೆ ನಂಬರ್ಗಳು ಬರೋಕ್ಕೆ ಚಾನ್ಸ್ ಇದೆಯಾ? ಮೀನ್ಸ್ ನೀವು 1ರಿಂದ ಅವನು 5 ಒಂದು ಸತಿ, 0 ಒಂದು ಸತಿ, ಓಕೆನಾ? ಅಂದರೆ ನೋಡಿ, ಇಷ್ಟು ನಂಬರ್ ಬಿಟ್ಟು ಈ ನಂಬರ್ಗಳನ್ನು ಅವ್ರೇನೋ ಫಾರ್ ಎಕ್ಸಾಂಪಲ್ 1 to 10 ಕೇಳಿದೆ, 1 to 100 ಕೇಳಿದ್ರು ಸಹ ನೀವು ಆನ್ಸರ್ ಮಾಡ್ಬೋದು. ಯಾಕೆ ಅಂದರೆ ಇಷ್ಟೇ ನಮಗೆ ಬೇಕಾಗಿರೋದು. 1ರಿಂದ 10 ಒಳಗೆ ಎಷ್ಟು ಸತಿ ಬರುತ್ತಪ್ಪ? 1 2 times. ಹಾಗಾದರೆ 1ರಿಂದ 100 ಒಳಗಡೆ ಎಷ್ಟು ಸತಿ ಬರುತ್ತೆ? 1ರಿಂದ 10 ಸತಿ 2, 10ರಿಂದ 20ಕ್ಕೆ ಇನ್ನೂ 2 ಸತಿ. ಅದೇ ಥರ ಕೌಂಟ್ ಮಾಡ್ತಾ ಹೋದರೆ 10 times ಅಂದರೆ ಎಷ್ಟು ಬರ್ಬೋದು? 1ರಿಂದ 100 ಒಳಗೆ ಎಷ್ಟು ಬರ್ಬೋದು ನೋಡಿರಿ? 1ರಿಂದ 10ಕ್ಕೆ 2 ಸತಿ ಬರುತ್ತೆ ಅಂದರೆ ಆಯಿತಾ? ಇದು ಒಂದು ಬ್ಯಾಚು. 10 to 20 ಅನ್ನೋದು ಇನ್ನೊಂದು ಬ್ಯಾಚು. 30 40 ಆ ಥರ ಹೋದಾಗ ಒಟ್ಟು 10 ಬ್ಯಾಚಸ್ ಬರುತ್ತೆ. ಹಾಗಾದರೆ 1 ಬ್ಯಾಚಿಗೆ 2 ಆದರೆ 10 ಬ್ಯಾಚಸ್ಗೆ ಎಷ್ಟು ಬರುತ್ತೆ? ಅಂದರೆ ಅವ್ರೇನಾದ್ರು ಕ್ವಶನಲ್ಲಿ 1 to 100 ಒಳಗಡೆ ಎಷ್ಟು ಸತಿ ನಿಮಗೆ 1 ಬರುತ್ತೆ ಅಂತ ಕೇಳಿದ್ರೆ ಎಷ್ಟು ಸತಿ ಹೇಳ್ಬೋದು? 20 times. ಅದೇ ಏನಾದರೂ 5 ಎಷ್ಟು ಸತಿ ಬರುತ್ತೆ ಅಂತ ಕೇಳಿದ್ರೆ 10 times. ಅದೇ 0 ಎಷ್ಟು ಸತಿ ಬರುತ್ತೆ ಅಂದರೆ ಓಕೆನಾ? ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದಾ? ಅವ್ರು 1ರಿಂದ 100 ಕೇಳಿ, 1000 ಕೇಳಿ, ಹೇಳ್ಬೋದಾ? ಏನೋ ಕನ್ಫ್ಯೂಷನ್ ಇದೆಯಾ? ಕ್ಲಿಯರ್? ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಪಾಸ್ ಮಾಡ್ಕೊಂಡು ಬರ್ಕೊಳ್ಳೋ.
Okay, what is the difference between the greatest 4 digit and the smallest 4 digit? Okay na, agar greatest 4 digit yaudappa, greatest 4 digit yaudu, greatest ದೊಡ್ಡ ನಂಬರ್ ಅಂದ್ರೆ ಯಾವುದು 9, ಎಷ್ಟು ಸತಿ ಬರುತ್ತೆ 4 ಸತಿ ಬರುತ್ತೆ. ನೆಕ್ಸ್ಟ್ ಸ್ಮಾಲೆಸ್ಟ್ ಎಷ್ಟಿದೆ 5 ಡಿಜಿಟ್ ಅಪ್ಪ. ಸ್ಮಾಲೆಸ್ಟ್ 5 ಡಿಜಿಟ್ ಅಂದರೆ ಎಷ್ಟು ಅಂದರೆ ಇನಿಷಿಯಲಿ 1 ಇರುತ್ತೆ, ಮಿಕ್ಕಿದೆಲ್ಲ 0. ಎಷ್ಟು 0? 1 2 3 4. ಈಗ ನಾವು ಇದನ್ನೇ ಸಪ್ರೇಟ್ ಮಾಡೋಕ್ಕೆ ಹೋದ್ರೆ ಏನಂತ ಬರುತ್ತೆ, ಮೈನಸಲ್ಲಿ ಬರುತ್ತೆ. ನಾವು ದೊಡ್ಡ ನಂಬರ್ ಮೇಲೆ ಬರೆದು ಚಿಕ್ಕ ನಂಬರ್ ಕೆಳಗೆ ಬರೀಬೇಕು. ಆದರೆ ಡಿಫ್ರೆನ್ಸ್ ನೋಡಿದಾಗ ದೊಡ್ಡ ನಂಬರ್ ಚಿಕ್ಕ ನಂಬರ್ ಯಾವುದೇ ಥರ ಬರ್ಕೊಂಡಿದ್ರು ನಾವು ಡೈರೆಕ್ಟಾಗಿ ಡಿಫ್ರೆನ್ಸ್ ನೋಡ್ಬೋದು. ಇಲ್ಲಿ ಒಟ್ಟು ಇಲ್ಲಿ 10,000 ಇದೆ, 999 ಇದೆ. ಇವೆರಡಕ್ಕೂ ನಡುವಿನ ವ್ಯತ್ಯಾಸ ಎಷ್ಟಿದೆಯಮ್ಮ? 1 ಸಂಖ್ಯೆ ಡಿಫ್ರೆನ್ಸ್ ಇದೆ. ಓಕೆನಾ? ಹಾಗಾದರೆ ಆನ್ಸರ್ ಆಪ್ಷನ್ 2 1. ಟೇಕ್ ಡೌನ್. ಓಕೆ, ಇಲ್ಲಿ ನೋಡಿ, ಇಫ್ ದ ಸ್ಮಾಲೆಸ್ಟ್ ನಂಬರ್ ಆಫ್ ಸಿಕ್ಸ್ತ್ ಡಿಜಿಟ್ ಇಸ್ ಸಬ್ಟ್ರಾಕ್ಟೆಡ್ ಫ್ರಮ್ ದಿ ಲಾರ್ಜೆಸ್ಟ್ ನಂಬರ್ ಆಫ್ ದಿ 4 ಡಿಜಿಟ್ ಅಂತ ಹೇಳ್ತಾ ಇದ್ದಾರೆ. ಆದರೆ ಸ್ಮಾಲೆಸ್ಟ್ 6 ಡಿಜಿಟ್ ಅಂದರೆ ಯಾವುದು? 1 2 3 4 5 6. ಓಕೆ, ನೆಕ್ಸ್ಟ್ ಇನ್ನೊಂದು ಏನು ಹೇಳ್ತೇವೆ? ಗ್ರೇಟೆಸ್ಟ್ 4 ಡಿಜಿಟ್ 1 2 3 4. ಓಕೆನಾ? ಹಾಗಾದರೆ ಸಪ್ರೇಟ್ ಮಾಡಿ. 0 ಇಂದ 9 ಹೋಗುತ್ತಾ? ಹೋಗಲ್ಲ. ಕ್ಯಾರಿ ಆನ್ ಮಾಡಬೇಕು. ಇಲ್ಲಿಗೆ ಬರ್ತೀವಿ, ಇಲ್ಲ ಆಗ ಕ್ಯಾರಿ ಆನ್ ಇಲ್ಲ, ಇಲ್ಲ. ನೆಕ್ಸ್ಟ್ ಇಲ್ಲಿ ಬರ್ತೀವಿ, 1ನ ಕ್ಯಾರಿ ಆನ್ ಮಾಡಿದ್ರೆ ಈ 0 ಏನಾಗುತ್ತೆ? ಏನಾಗುತ್ತೋ 10 ಆಗುತ್ತೆ. ಈ 10ನಿಂದ ತಿರ್ಗಿ ಇಲ್ಲಿ ಕಳಿಸ್ತೀನಿ ಅಂದರೆ ಈ 10 ಹೋಗಿ 9 ಆಗುತ್ತೆ. ಇದೇನಾಗುತ್ತೆ? 10 ಆಗುತ್ತೆ. ತಿರ್ಗಾ ಇಲ್ಲಿ ಕಳಿಸ್ತೀನಿ ಅಂದರೆ ಈ 10 ಹೋಗಿ 9 ಆಗುತ್ತೆ. ಇದೇನಾಗುತ್ತೆ? 10. ತಿರ್ಗಾ ಇದಕ್ಕೆ ಕಳಿಸ್ತೀನಿ ಅಂದರೆ ಇದು 9 ಆಗುತ್ತೆ. ಇದೇನಾಗುತ್ತೆ? 10. ಈ 10 ಹೋಗಿ ತಿರ್ಗಾ ಇಲ್ಲಿ ಕಳಿಸ್ತೀನಿ ಅಂದರೆ ಏನಾಗುತ್ತೆ? 9. ಇಲ್ಲೇನಾಗುತ್ತೆ? 10. 10ನಲ್ಲಿ 9 ಹೋದ್ರೆ ಎಷ್ಟು? 1. 9ನಲ್ಲಿ 9 ಹೋದ್ರೆ 0. ಈ 9ನಲ್ಲಿ 9 ಹೋದ್ರೆ 0. 9ನಲ್ಲಿ 9 ಹೋದ್ರೆ 0. ಇಲ್ಲಿ 9ಗೆ ಏನೂ ಇಲ್ಲ ಅಂದರೆ ಏನಿರುತ್ತೆ? 0 ಇರುತ್ತೆ. 9ನಲ್ಲಿ 0 ಹೋದ್ರೆ 9. ಈ 1 ಇರುತ್ತೆ, ಇಲ್ಲಿ 1 ಇದೆಯಾ? ಇದು ಆಲ್ರೆಡಿ ಇಲ್ಲಿ ಕಳಿಸ್ಕೊಟ್ಟಿದ್ದೀವಿ. ಹಾಗಾದರೆ ಇಲ್ಲೇನು ಇರಲ್ಲ. ಮೀನ್ಸ್ ಆನ್ಸರ್ 9,001 ಆಪ್ಷನಲ್ಲಿ ಇದೆಯಾ? 9,001 ಆಪ್ಷನ್ 4. ಓಕೆ, ಟೇಕ್ ಡೌನ್. ಓಕೆ, ಈಗ ಇಲ್ಲಿ ನೋಡಿ, ಈಗ ಡಿವಿಷನ್ ಮೇಲೆ ರೂಲ್ ಕೊಡ್ತಾ ಹೋಗಿದ್ದಾರೆ. ಯಾವ ಥರ ರೂಲ್ ಆಗಿರುತ್ತೆ? ಫಾರ್ ಎಕ್ಸಾಂಪಲ್ ನಾವು ಒಂದು ಡಿವಿಷನ್ ಮಾಡ್ತೀವಿ ಒಂದು ಸಂಖ್ಯೆನ ಅಂದರೆ ನೋಡಿ, ಡಿವಿಡೆಂಟ್ ಏನಾಗಿದೆ? ಭಾಜ್ಯ 27 ಕೊಟ್ಟಿದ್ರೆ ಅಥವಾ ಡಿವೈಸರ್ ಬಂದು 5 ಕೊಟ್ಟಿದ್ರೆ ಇದನ್ನು ಡಿವೈಡ್ ಮಾಡಿ ಆನ್ಸರ್ ಎಷ್ಟು ಬರುತ್ತೆ ಅಂತ ಕೇಳ್ತಾರೆ. ಹಾಗಾದರೆ 5ಇಂದ 27ನ ಡಿವೈಡ್ ಮಾಡಿದ್ರೆ ಎಷ್ಟು ಸತಿ ಹೋಗುತ್ತಪ್ಪ? 5ಇಂದ 5 5 25. ಎಷ್ಟು ಟೈಮು ಹೋಗ್ತಿದೆ? ಇದನ್ನ ಏನಂತ ಕರಿತೀವಿ? ಕೋಶಂಟ್ ಅಂತ ಕರಿತೀವಿ, ಅಂದರೆ ಭಾಗಲಬ್ಧ ಅಂತ ಕರಿತೀವಿ. ಹಾಗಾದರೆ 25ಇಂದ ಡಿವೈಡ್ ಮಾಡ್ತೀನಿ. 27 - 25 ಎಷ್ಟು? 2. ಹಾಗಾದರೆ ಎಷ್ಟು ಉಳಿತಿದೆ? 2 ಉಳಿತಿದೆ. ಈ 2 ರಿಮೈಂಡರ್ ಬರ್ತಾ ಇದೆ. 2 ರಿಮೈಂಡರ್ನ ಶೇಷ ಅಂತ ಕರಿತೀವಿ. ಅದನ್ನು ನಾನು ಫಾರ್ಮುಲಾ ಥರ ಕೊಟ್ಟಿದ್ದೀನಿ. ಅದನ್ನು ಯಾವ ಥರ ಬಂದಿದೆ? ಫಾರ್ ಎಕ್ಸಾಂಪಲ್ ಫಸ್ಟ್ ಫಾರ್ಮುಲಾ ನೋಡಿ, ಡಿವಿಡೆಂಟ್ ಬೇಕು. ಡಿವಿಡೆಂಟ್ ಅಂದ್ರೇನು? ಭಾಜ್ಯ ಬೇಕು ಅಂದ್ರೇನು? ಡಿವೈಸರ್ ಇಂಟು ಕೋಶಂಟ್ ಪ್ಲಸ್ ರಿಮೈಂಡರ್. ಇದು ಯಾವ ಥರ ವರ್ಕ್ ಆಗುತ್ತೆ ನೋಡಿ, ಇದ್ರ ಮೇಲೆ ನಾವು ಸಾಲ್ವ್ ಮಾಡಿ ನೋಡೋಣ. ಫಾರ್ ಎಕ್ಸಾಂಪಲ್ ಡಿವಿಡೆಂಟ್ ಬೇಕಲ್ವಾ ನಮ್ಮ ಹತ್ರ? ಡಿವೈಸರ್ ಎಷ್ಟಿದೆ ನನ್ನ ಹತ್ರ? ಎಷ್ಟು ಡಿವೈಸರ್ ನಂದು? ಡಿವೈಸರ್ ನಂದೆಷ್ಟು? 5. ನೆಕ್ಸ್ಟು ಡಿವೈಸರ್ ಇಂಟು ಕೋಶಂಟ್ ಎಷ್ಟು? 5. ನೆಕ್ಸ್ಟ್ ರಿಮೈಂಡರ್ +2. 5 5 25 +2 ಎಷ್ಟಪ್ಪ? ಹಾಗಾದರೆ ಫಸ್ಟು ಫಾರ್ಮುಲೆ ಸರ್ಟಿಫೈ ಆಯಿತಾ? ನೆಕ್ಸ್ಟ್ ಬರ್ತೀನಿ. ನನಗೇನು ಬೇಕೀಗ? ಡಿವೈಸರ್ ಬೇಕು. ಡಿವೈಸರ್ ಅಂದರೆ ಯಾವುದು? ಭಾಜ್ಯಕ ಬೇಕು. ಭಾಜ್ಯಕ ಬೇಕು ಅಂದ್ರೇನು? ಡಿವೈಡೆಂಟ್ ಮೈನಸ್ ರಿಮೈಂಡರ್ ಡಿವೈಡೆಡ್ ಬೈ ಕೋಶಂಟ್. ಹಾಗಾದರೆ ಡಿವೈಡೆಂಟ್ ಎಷ್ಟಿದೆ? ಡಿವೈಡೆಂಟ್ ಎಷ್ಟಿದೆಯೋ? 27. ರಿಮೈಂಡರ್ ಎಷ್ಟು? -2 ಡಿವೈಡೆಡ್ ಬೈ ಕೋಶಂಟ್ ಎಷ್ಟು? 5. 27 - 2
25 by 5 ಹಾಂ ಆನ್ಸರ್ 5 ಬಂದಿದೆಯಾ? ಭಾಜ್ಯಕ 5 ಬರ್ತಿದೆಯಾ? ಹಾಗಾದ್ರೆ ಭಾಜ್ಯಕ ಕಂಡುಹಿಡಿದ್ರೆ ಹಾಗಾದ್ರೆ ಕೋಶಂಟ್ ಮೀನ್ಸ್ ಇದನ್ನು ಫೈಂಡ್ ಔಟ್ ಮಾಡಬೇಕು. ಈ ಕೋಶಂಟ್ 5 ಅನ್ನೋದನ್ನ ಫೈಂಡ್ ಔಟ್ ಮಾಡ್ತೀನಿ. ಡಿವಿಡೆಂಟ್ ಎಷ್ಟಿದೆ? ಎಷ್ಟು ಡಿವಿಡೆಂಟ್? 27. ರಿಮೈಂಡರ್ ಎಷ್ಟು? 2 ಡಿವೈಡೆಡ್ ಬೈ ಡಿವೈಸರ್ ಎಷ್ಟು? ಡಿವೈಸರ್ ಎಷ್ಟಮ್ಮ? 5. ಓಕೆನಾ? 27 ಮೈನಸ್ 2 25 by 5 ಆನ್ಸರ್ 5 ಬಂತು. ಹಾಗಾದ್ರೆ ನನಗೆ ಕೋಶಂಟ್ ಎಷ್ಟಿತ್ತಲ್ಲಿ? ಆನ್ಸರ್ 5 ಬಂದಿದೆಯಾ? ಸ್ಯಾಟಿಫೈ ಆಯಿತು. ನೆಕ್ಸ್ಟ್ ರಿಮೈಂಡರ್ ಬೇಕು ಅಂದಾಗ ರಿಮೈಂಡರ್ ಈಸ್ ಈಕ್ವಲ್ ಟು ಡಿವೈಡೆಂಟ್ ಮೈನಸ್ ಡಿವೈಸರ್ ಇಂಟು ಕೋಶಂಟ್. ಡಿವೈಡೆಂಟ್ ಎಷ್ಟು? 27. ಹಾಗಾದರೆ ಡಿವೈಸರ್ ಎಷ್ಟು? 5 ಇಂಟು ಕೋಶಂಟ್ ಎಷ್ಟು? 5 5 25. 27 ಮೈನಸ್ 25 ಇಸ್ ಈಕ್ವಲ್ ಟು 2. ಬರ್ತಿದೆಯಾ ರಿಮೈಂಡರ್? ಹಾಗಾದರೆ ಯಾವ ಥರ ಫೈಂಡ್ ಔಟ್ ಮಾಡಬೇಕು? ಒಂದು ಫಾರ್ಮುಲೆ ಮೇಲೆ ಡಿವಿಷನ್ ಅನ್ನೋದು ಕೊಟ್ಟಾಗ ನಮ್ಗೆ ಗೊತ್ತಾಗಿದೆ. ಅದ್ರ ಮೇಲೆ ಯಾವ ಥರ ಕ್ವಶನ್ಸ್ ಬರುತ್ತೆ ನೋಡ್ತಾ ಹೋಗೋಣ. ಓಕೆ, ಫಸ್ಟ್ ಕ್ವಶನ್ ಇಲ್ಲಿ ನೋಡಿ. ಇನ್ ದ ಡಿವಿಷನ್ ಪ್ರಾಬ್ಲಮ್ ದ ಡಿವೈಸರ್ ಈಸ್ 3 times the quotient, okay, and 6 times the remainder. If the remainder is 2, then the dividend is. ಅಂದ್ರೆ ಫಸ್ಟ್ ನನಗೆ ಯಾವುದೇ ಏನು ಅಂತ ಬರ್ಕೊಳ್ರಿ. ಓಕೆನಾ? ಇದನ್ನ ಏನಂತ ಇದೇನಿದು? ಏನಮ್ಮ? ಡಿವೈಸರ್. ಇದು ಡಿವಿಡೆಂಟ್. ಓಕೆನಾ? ನೆಕ್ಸ್ಟ್ ಇದು ಇದೇನಿದಪ್ಪ? ಕೋಶಂಟ್. ಇದು ರಿಮೈಂಡರ್. ಗೊತ್ತಾಯ್ತಲ್ವಾ? ಹಾಗಾದರೆ ಇಲ್ಲಿ ಏನು ಹೇಳ್ತಿದ್ದಾರೆ? ದ ಡಿವೈಸರ್ ಈಸ್ 3 times ದಿ ಕೋಶಂಟ್. ಅಂದರೆ ಈ ಕೋಶಂಟ್ ಇರುತ್ತಲ್ಲ, ಇದರ 3 ಪಟ್ಟು ಏನಿರುತ್ತಂತೆ? ಡಿವೈಸರ್ ಇರುತ್ತಂತೆ ಅಲ್ವನ್ರ? ಹಾಗಾದರೆ ನೆಕ್ಸ್ಟ್ ಇನ್ನೊಂದು ಏನು ಹೇಳಿದ್ದಾರೆ? 6 times ದಿ ರಿಮೈಂಡರ್. ಅಂದರೆ ಈ ರಿಮೈಂಡರ್ ಎಷ್ಟು ಕೊಟ್ಟಿರ್ತಾನೆ ಅದರ 6 ಪಟ್ಟು ಇದಿರುತ್ತಂತೆ. ಹಾಗಾದರೆ ನಾನು ಇನ್ನೊಂದು ವ್ಯಾಲ್ಯೂನು ಹೇಳಿದ್ದಾನೆ. ರಿಮೈಂಡರ್ ಎಷ್ಟು ಅಂತ ಹೇಳಿದ್ದಾನೆ? ಎಷ್ಟು ಹೇಳಿದ್ದಾರೆ? ಇಸ್ ಈಕ್ವಲ್ ಟು 2 ಅಂತ ಹೇಳ್ಬಿಟ್ಟಿದ್ದಾರೆ. ಇದರಿಂದ ನಾವು ಯಾವ ವ್ಯಾಲ್ಯೂ ಅಂತ ಫೈಂಡ್ ಔಟ್ ಮಾಡ್ಬೋದಾ? ಹಾಗಾದರೆ ರಿಮೈಂಡರ್ ನನಗೆ 2 ಅಂತ ಇದ್ದರೆ ಡಿವಿಡೆಂಟ್ ಏನಾಗಿರುತ್ತೆ? 2 into 6 2 6 12. ಡಿವಿಡೆಂಟ್ ಏನಾಯಿತು? ನನಗೆ ಎಷ್ಟಾಯಿತು? 12 ಸಿಕ್ತು. ಹಾಗಾದರೆ ಈ ಕೋಶಂಟ್ ಏನಾಗಿರುತ್ತೆ? ಇದರ ಮಲ್ಟಿಪಲ್ ಆಫ್ 3. ಅಂದರೆ ಫಾರ್ ಎಕ್ಸಾಂಪಲ್ 12 divided by 3. ಹಾಗಾದರೆ ಇಲ್ಲಿ 4 ಇದ್ದರೆ 4 3s are 12 ಅಲ್ವನ್ರ? ಹಾಗಾದರೆ ನನಗೆ ಡಿವಿಡೆಂಟ್ ಗೊತ್ತಾಯಿತು, ಕೋಶಂಟ್ ಗೊತ್ತಾಯಿತು, ರಿಮೈಂಡರ್ ಗೊತ್ತಾಯಿತು. ಈಗ ಇನ್ನೇನು ಬೇಕು? ಡಿವಿಡೆಂಟ್ ಬೇಕು. ಅಂದರೆ ಡಿವಿಡೆಂಟ್ is equal to divisor plus quotient into remainder ಅಲ್ವನ್ರ ಫಾರ್ಮುಲಾ? ಹಾಗಾದರೆ ಡಿವೈಸರ್ ಎಷ್ಟು? 12. ಕೋಶಂಟ್ ಎಷ್ಟು? 4 ಪ್ಲಸ್ ರಿಮೈಂಡರ್ 2. 12 4s 48 ಪ್ಲಸ್ 2 ಎಷ್ಟಾಯಿತು? ಆನ್ಸರ್ 50. ಹಾಗಾದರೆ ಈ ನಂಬರ್ ಏನಾಗಿರುತ್ತೆ? 50 ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಆಪ್ಷನ್ ಬಿ. ಒಂದ್ಸತಿ ಚೆಕ್ ಮಾಡ್ಬೋದಾ? ನೋಡಿ, 12 ಇಂದ 15 ಡಿವೈಡ್ ಮಾಡಿ. 12 ಇಂದ ಎಷ್ಟು ಸತಿ ಡಿವೈಡ್ ಹೋಗುತ್ತೆ? 12 4s 48. ಎಷ್ಟು ಉಳಿತಾ ಇದೆ? 2 ಉಳಿತಿದೆ. ನೋಡಿ, ರಿಮೈಂಡರ್ ನನಗೇನಾಯಿತು? 2 ಸಿಕ್ಕಿದೆ. ಇದರ 6 times ಇದೆ. 2 6 times ಎಷ್ಟಿದೆ? 12 ಇದೆ. ಹಾಗಾದರೆ ಇದು 4ನ 3 times 12 ಇದೆ. ಹಾಗಾದರೆ ಆನ್ಸರ್ 50. ಕಂಡೀಷನ್ ಸರ್ಟಿಫೈ ಆಯಿತು. ಆಪ್ಷನ್ ಬಿ 50. ಓಕೆ, ಟೇಕ್ ಡೌನ್. In the division problem, the divisor is 4 times the quotient, and 8 times the remainder. If the remainder is 2, then the dividend is. ಹಾಗಾದರೆ ಡಿವಿಡೆಂಟ್ ಏನು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಫಸ್ಟು ಯಾವುದು ಏನು ಅಂತ ಬರ್ಕೊಳ್ಳಿ. ಇದು ರಿಮೈಂಡರ್ ವ್ಯಾಲ್ಯೂ ಗೊತ್ತು. ಎಷ್ಟು? 2 ಅಂತ ಗೊತ್ತು. ಇದೇನಿದು? ಇದೇನು ಡಿವೈಸರ್ಗೂ ಮತ್ತು ಡಿವಿಡೆಂಟ್ಗೆ ಏನು ರಿಲೇಷನ್ನು?
ರಿಮೈಂಡರಲ್ಲಿರುವ ವ್ಯಾಲ್ಯೂ ಎಷ್ಟು ಟೈಮ್ ಮಲ್ಟಿಪ್ಲೈ ಆಗುತ್ತಂತೆ? 8 ಪಟ್ಟು ಇರುತ್ತಂತೆ. ನೆಕ್ಸ್ಟ್ ಇನ್ನೊಂದು ಏನು ಕೊಟ್ಟಿದ್ದಾರೆ, ಕೋಶಂಟ್ಗೂ ಮತ್ತು ಇದಕ್ಕೆ ಇದೇನಿದು ಕೋಶಂಟು. ಈ ಕೋಶಂಟ್ಗೂ ಮತ್ತು ಇದಕ್ಕಿರುವ ಎಷ್ಟು ಮಲ್ಟಿಪಲ್ ಆಫ್ 4 ಟೈಮ್ಸ್. ಹಾಗಾದರೆ ಇದು ಏನು ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಮೀನ್ಸ್ 8 2s ಎಷ್ಟು 16. ಹಾಗಾದರೆ ನನಗೆ ಡಿವೈಸರ್ ಸಿಕ್ತು. ಆದರೆ ಕೋಶಂಟು ಎಷ್ಟು ಬೇಕು? 16 ಡಿವೈಡೆಡ್ ಬೈ 4 ಹಾಗಾದರೆ ಕೋಶಂಟು ಸಹ ಸಿಕ್ತು. ಹಾಗಾದರೆ ನನಗೇನು ಬೇಕಿರೋದು ಡಿವಿಡೆಂಟು is equal to divisor into quotient plus remainder. Dividend is 16 and quotient is 4 plus 2. 16 4s are 64 plus 2 ಎಷ್ಟಾಗುತ್ತೆ? 66. The dividend is 66. Option A. Okay, take down. Okay, ಇಲ್ಲಿ ನೋಡಿ, ವಾಟ್ ಈಸ್ ದಿ ಲಾರ್ಜೆಸ್ಟ್ 4 digit n ನಂಬರ್ ದಟ್ ಈಸ್ ಕಂಪ್ಲೀಟ್ಲಿ ಡಿವಿಸಿಬಲ್ ಬೈ 49. ಅಂದರೆ 4 4 digit ನಂಬರ್ ದೊಡ್ಡ ನಂಬರ್ ಯಾವುದು? ಯಾವ್ದು? 999. ಅದೇನು ಆಗಬೇಕಂತೆ? 49 ಇಂದ ಡಿವೈಡ್ ಆಗಬೇಕಂತೆ. ಹಾಗಾದರೆ ಆ ನಂಬರ್ ಎಕ್ಸಾಕ್ಟಾಗಿ ಯಾವ ನಂಬರಿಂದ ಡಿವೈಡ್ ಆಗುತ್ತೆ, ಯಾವುದು ಎಕ್ಸಾಕ್ಟ್ ನಂಬರ್ ಅಂತ ಕೇಳ್ತಿದ್ದಾರೆ. ಹಾಗಾದರೆ ಫಾರ್ ಎಕ್ಸಾಂಪಲ್ ನನಗೆ 49 ಒಂದು ಟೇಬಲ್ಸ್ ಬರೋಲ್ಲ ಅಲ್ವಾ? ಹಾಗಾದರೆ ನಾವು ಏನಂತ ಬರ್ಕೊಬೋದು? ಪ್ರೀವಿಯಸ್ಸಲ್ಲೂ ಹೇಳಿದ್ದೆ ನಾನು 50. ನೆಕ್ಸ್ಟ್ ನಂಬರ್ ಯಾವುದು? 50 ಅಲ್ವಾ? 50ಇಂದ ಇದು ಅಷ್ಟು ಸತಿ ಮಲ್ಟಿಪ್ಲೈ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, 50ಇಂದ ಫಾರ್ ಎಕ್ಸಾಂಪಲ್ 10s ಮಾಡ್ತೀನಿ ಅಂದರೆ ಎಷ್ಟಮ್ಮ? 500. ನೆಕ್ಸ್ಟು ಅಥವಾ 50ಇಂದ 100 ಮಾಡ್ತೀವಿ ಅಂದರೆ 5000 ಆಗುತ್ತೆ. ಅಂದರೆ ನೆಕ್ಸ್ಟು ಅಥವಾ 1000 ಮಾಡ್ತೀವಿ ತುಂಬ ಹೆಚ್ಚಿಗೆ ಹೊರಟೋಗುತ್ತೆ, 50,000 ತನಕ ಹೋಗುತ್ತೆ. ಹಾಗಾದರೆ 50 × 20 ಮಾಡ್ಬೋದಾ? 50 × 20 ಎಷ್ಟು? ಎಷ್ಟಮ್ಮ? 1000 ಅಲ್ವನ್ರೋ? 1000. ಆದರೆ ಇದರ ನಿಯರೆಸ್ಟ್ ವ್ಯಾಲ್ಯೂ ಬಂದಿದೆ. 50 × 200 ಮಾಡಿದಾಗ ನಿಯರೆಸ್ಟ್ ವ್ಯಾಲ್ಯೂ ಬರ್ತಿದೆಯಾ? ಬಂದಿದೆಯಾ ಇಲ್ವಾ? ಬಂದಿದೆ. ಹಾಗಾದರೆ ಈಗ 49ಇಂದ ಇದು ಎಷ್ಟು ಸತಿ ಮಲ್ಟಿಪ್ಲೈ ಆಗುತ್ತೆ ಅಂದರೆ 200 ಟೈಮ್ಸ್ ಮಲ್ಟಿಪ್ಲೈ ಆಗುತ್ತೆ. ಹಾಗಾದರೆ 200 ಟೈಮ್ಸ್ ಮಲ್ಟಿಪ್ಲೈ ಆಗುತ್ತೆ ಅಂದರೆ ಎಷ್ಟು ನಂಬರ್ನ ಹೆಚ್ಚಿಗೆ ತೊಗೊಂಡಿದ್ದೀವಿ ನಾವು? ಎಷ್ಟಪ್ಪ? 1. ಆ 1ಅನ್ನು ಇಲ್ಲಿ ತಿರ್ಗಾ 200ಇಂದ ಮಲ್ಟಿಪ್ಲೈ ಮಾಡಿ ಎಷ್ಟಾಯಿತು? 200 ಮೈನಸ್ ಮಾಡಿದ್ರೆ 9800 ಒಂದು ವ್ಯಾಲ್ಯೂ ಬಂತು. ಹಾಗಾದರೆ 9800 ಒಂದು ವ್ಯಾಲ್ಯೂ ಬರ್ತಿದೆ. ಆದರೆ ಇನ್ನು ಎಷ್ಟು ಹೆಚ್ಚಿಗೆ ಅಂದರೆ ಫಾರ್ ಎಕ್ಸಾಂಪಲ್ ಡಿಫ್ರೆನ್ಸ್ ಆಫ್ 9999ಗೆ 9800 ಎಷ್ಟು ಡಿಫ್ರೆನ್ಸ್ ಇದೆ ಅಂದರೆ ಇನ್ನು 199 ಇದೆ. ಈ 199 ಸಹ ತಿರ್ಗಾ 49ರಿಂದನೂ ಭಾಗ ಆಗುತ್ತಲ್ವಾ? ಹಾಗಾದರೆ ಅದು ಎಷ್ಟು ಸತಿ ಆಗುತ್ತೆ ನೋಡಿ. ಈ 199 ಫಾರ್ ಎಕ್ಸಾಂಪಲ್ 50ಇಂದ 50 20s ಎಷ್ಟು? 50 20s ಹಾಂ 300 1000 ಅಲ್ವನ್ರೋ? ಸಾರಿ 1000 ಅದು ಜಾಸ್ತಿ ಆಗ್ತಿದೆ. ನೆಕ್ಸ್ಟ್ ಹಾಗಾದರೆ ಯಾವ್ದು ತಗೊಬೋದು? 2s ತಗೊಬೋದಾ? 2s ಆದರೆ 100 ಆಗುತ್ತೆ. ಸಾರಿ 4s ಓದ್ತೀವಿ ಅಂದರೆ ಎಷ್ಟು? 200 ಆಗುತ್ತೆ. ಹಾಗಾದರೆ ಇದರ ನಿಯರೆಸ್ಟೇ ಸಿಗ್ತಾ ಇದೆ. ಆದರೆ ಎಷ್ಟು ಹೆಚ್ಚಿಗೆ ಮಾಡಿದ್ದೀವಿ ಅಂದರೆ 1ಅನ್ನು 1 × 4 ಎಷ್ಟಾಯಿತು? ಎಷ್ಟಮ್ಮ? 196 ಬರ್ತಾ ಇದೆ. ಅಂದರೆ ಇದಕ್ಕಿಂತ ಚಿಕ್ಕ ನಂಬರ್ ಯಾವ್ದಾದ್ರು ಬರೋಕ್ಕೆ ಚಾನ್ಸ್ ಇದೆ ನನಗೆ 196ಗಿಂತ? ಹಾಗಾದರೆ ನನ್ನ ಇಲ್ಲ ಆನ್ಸರ್ ಬಂದಿದೆ ಎಷ್ಟು? 9800 ಬಂದಿತ್ತು. ಅಲ್ಲಿ ಎಷ್ಟು ಬಂದಿದೆ? 196. ಎರಡು ಆ್ಯಡ್ ಮಾಡಿ 6999 9996 ಆಗಿರುತ್ತೆ. ಆಪ್ಷನ್ ಡಿ. ಅಂದರೆ ಲಾಸ್ಟಲ್ಲಿ ಯಾವ ಸಂಖ್ಯೆ ಬರುತ್ತೆ ಅಂತ ನಾವು ಫೈಂಡ್ ಔಟ್ ಮಾಡ್ಕೊಂಡ್ರೆ ಈಸಿಯಾಗಿ ನಮ್ಗೆ ಗೊತ್ತಾಗುತ್ತೆ. ನೋಡಿ, ಇಷ್ಟೆಲ್ಲ ಮಾಡೋದು ಬೇಡ, ಇದೊಂದು ಸಾಕು ನಮಗೆ. ಇದೊಂದು ಮಾಡ್ಕೊಂಡ್ರೆ ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತಲ್ಲ. ಓಕೆ, ಟೇಕ್ ಡೌನ್. When a number is divided by 336, the remainder obtained is
56. ಓಕೆನಾ? ವೆನ್ ದ ಸೇಮ್ ನಂಬರ್ ಈಸ್ ಡಿವೈಡೆಡ್ ಬೈ 42 ದ ರಿಮೈಂಡರ್ ಒಬ್ಟೈನ್ ಈಸ್. ಅಂದರೆ ಫಾರ್ ಎಕ್ಸಾಂಪಲ್ ಅವ್ರು ಏನು ಹೇಳ್ತಿದ್ದಾರೆ, ಒಂದು ಸಂಖ್ಯೆನ ಡಿವೈಡ್ ಮಾಡ್ತೀವಂತೆ, ಡಿವೈಡ್ ಮಾಡಿದಾಗ ಎಷ್ಟು ರಿಮೈಂಡರ್ ಬರುತ್ತೆ, ನನಗೆ 56 ಬರುತ್ತಂತೆ. ಹಾಗಾದರೆ 56 ಬರುತ್ತೆ. ಇಲ್ಲಿ ಎಷ್ಟು ಸತಿ ಕೋಶೆಂಟು ಸಾರಿ ಡಿವೈಸರ್ ಎಷ್ಟು ಹೇಳ್ತಾ ಇದ್ದಾರೆ, 336 ಇರ್ತಂತೆ. ಈ ಸಂಖ್ಯೆ ಎಷ್ಟು ಅಂತ ನನಗೆ ಗೊತ್ತಿಲ್ಲ. ಇದೇ ಸಂಖ್ಯೆಯನ್ನು ನಾನು ಎಷ್ಟರಿಂದ ಡಿವೈಡ್ ಮಾಡಬೇಕು, 42 ಇಂದ ಡಿವೈಡ್ ಮಾಡಬೇಕು. ಆಗ ರಿಮೈಂಡರ್ ನನಗೆ ಎಷ್ಟು ಬರುತ್ತೆ ಅಂತ ಅವ್ರು ಕೇಳ್ತಾ ಇದ್ದಾರೆ. ಓಕೆನಾ? ಹಾಗಾದ್ರೆ ಈ ವ್ಯಾಲ್ಯೂ ಏನು ಅಂತ ಫಸ್ಟು ಫೈಂಡ್ ಔಟ್ ಮಾಡ್ಕೊಬೇಕಾಗುತ್ತೆ ನಾವು. ಓಕೆ, ಹಾಗಾದ್ರೆ ಈ ವ್ಯಾಲ್ಯೂ ಬೇಕು ಅಂದರೆ ಫಾರ್ ಎಕ್ಸಾಂಪಲ್ 336 ಇಂಟು 1 ಅಂತ ಮಾಡ್ಬೋದಾ? ಸಾಕಲ್ವಾ? 1 ಮಾಡ್ಬೋದು, 2 ಎನಿ 1 ಮಾಡ್ಬೋದಾ? ಹಾಗಾದರೆ 336 ಇಂಟು 1 ಪ್ಲಸ್ 56 ಎಷ್ಟಾಯಿತು? 6 6 ಪ್ಲಸ್ 6 ಎಷ್ಟು? 12 ಕ್ಯಾರಿ 1. ಓಕೆನಾ? 5 ಪ್ಲಸ್ 3 8 8 ಪ್ಲಸ್ 1 9 3 392 ಬರ್ತಿದೆ. 392 ಬರುತ್ತೆ. 1 ಅಂದ್ರಾಗ 336 ಸಪ್ರೇಟ್ ಮಾಡಿದ್ರೆ 56. ಹಾಗಾದರೆ 392 ಅಂತ ವ್ಯಾಲ್ಯೂ ಸಿಕ್ತು. ಹಾಗಾದರೆ ಈ 42ನ 392 ಇಂದ ಡಿವೈಡ್ ಮಾಡ್ಬೋದಾ? 42 ಎಷ್ಟು ಸತಿ ಡಿವೈಡ್ ಆಗುತ್ತಪ್ಪ? ಎಷ್ಟು ಸತಿ ನಾನು 42 8 ಜನ ಎಷ್ಟು? 9 ಜನ 8 2 ಎಷ್ಟು? 8 ಜನ. ಹಾಂ, ಓಕೆ. 8 2 16 1 ಕ್ಯಾರಿ 8 4 8 4 ಎಷ್ಟು? ಅದಕ್ಕೆ ಕೇಳ್ತಾ ಇರೋದು. 9 ಹೋಗುತ್ತೆ. ಓಕೆನಾ? 9 2 9 2 18 1 ಕ್ಯಾರಿ 9 4 36 36 ಪ್ಲಸ್ 1 37. ಹಾಗಾದರೆ ಇದನ್ನು ಸಪ್ರೇಟ್ ಮಾಡಿ ಎಷ್ಟು ಬರುತ್ತೆ? 12ಅಲ್ಲಿ 8 ಹೋದ್ರೆ ಎಷ್ಟು? 4 9 1 8ಅಲ್ಲಿ 7 ಹೋದರೆ 1. ಹಾಗಾದ್ರೆ ಆನ್ಸರ್ ಎಷ್ಟಾಯಿತು? 14 ಆಗಿರುತ್ತೆ. ಓಕೆನಾ? ಇದು ಒಂದು ಮೆಥಡು. ಅಂದರೆ ಈ ವ್ಯಾಲ್ಯೂನು ಕಂಡುಹಿಡಿದು ಈ ವ್ಯಾಲ್ಯೂನು ಫೈಂಡ್ ಔಟ್ ಮಾಡೋದು ಒಂದು ಮೆಥಡು. ಅಥವಾ ಇನ್ನೊಂದು ಮೆಥಡ್ ಯಾವುದು ಸರ್ ಅಂತ ಹೇಳ್ತೀವಿ ಅಂದರೆ, ಡೈರೆಕ್ಟಾಗಿ ಇಲ್ಲಿ ನಿಮ್ಗೆ ಏನು ರಿಮೈಂಡರ್ ಸಿಕ್ಕಿರುತ್ತಲ್ವಾ, ಈ ರಿಮೈಂಡರ್ನೇ 42 ಇಂದ ಡಿವೈಡ್ ಮಾಡೋದು. ಅಂದರೆ ರಿಮೈಂಡರ್ ಎಷ್ಟಪ್ಪ ಇಲ್ಲಿರೋದು ನಿಂದು? 56. ಇದನ್ನು ಡಿವಿಡೆಂಟ್ ಅಂತ ತೊಗೊಳ್ಳಿ. ಡಿವೈಸರ್ ಎಷ್ಟು ನನಗೆ ಕೊಟ್ಟಿರೋದು? 42. ಇದು ಎಷ್ಟೊತ್ತಿ ಡಿವೈಡ್ ಆಗುತ್ತಪ್ಪ? 1 42. ಎಷ್ಟು ಉಳಿತಾ ಇದೆ? 4 1 ಎಷ್ಟಾಯಿತು? 14. ಬಂದಿದೆಯಾ ಆನ್ಸರ್? ರಿಮೈಂಡರ್ ಆಪ್ಷನ್ 4. ನೋಡಿ, ಇಷ್ಟೆಲ್ಲ ಮಾಡಬೇಕು ಅಂತ ಏನು ನೆಸೆಸಿಟಿ ಇಲ್ಲ, ಸಾಕಿಷ್ಟು. ಓಕೆ, ರೈಟ್ ಡೌನ್. When the number is divided by 248, the remainder obtains 331. When the same number is divided by 31, the remainder obtained. ಅಂದರೆ ರಿಮೈಂಡರ್ ಎಷ್ಟು ಬರುತ್ತೆ ಅಂತ ಕೇಳ್ತಿದ್ದಾರೆ. 31ಇಂದ 131ಅನ್ನು ಡಿವೈಡ್ ಮಾಡಿ ಎಷ್ಟು ಟೈಮ್ ಹೋಗುತ್ತೆ ನೋಡಿ. ಇಲ್ಲಿ 30 ಇದೆ ಅಂದ್ಕೊಡ್ರಿ. 32 60, 3 90, 4 120, 5 150. 5 ಹೋಗುತ್ತಾ? 4 ಹೋಗುತ್ತಾ? 4 4 1 4 4 3 12. ಎಷ್ಟು ಉಳಿತಿದೆ? 11ಅಲ್ಲಿ 4 ಹೋದ್ರೆ ಎಷ್ಟು? 7. ಆನ್ಸರ್ 7, ಆಪ್ಷನ್ 1. ಓಕೆ, ರೈಟ್ ಡೌನ್. Okay, the sum of the two number is 25. Sum of the two number is 25. The difference between the number is 13. So that the product of the both the number is. ಅಂದರೆ ಫಾರ್ ಎಕ್ಸಾಂಪಲ್ a ಪ್ಲಸ್ ಬಿ ಇಸ್ ಈಕ್ವಲ್ ಟು 25 ಅಂತೆ. ಎ ನ ವ್ಯಾಲ್ಯೂ ಗೊತ್ತಿಲ್ಲ ನನಗೆ, ಬಿ ನ ವ್ಯಾಲ್ಯೂ ಗೊತ್ತಿಲ್ಲ, 25. ಆದರೆ ನೆಕ್ಸ್ಟ್ ಇನ್ನೊಂದು ವ್ಯಾಲ್ಯೂ ಹೇಳಿದರೆ ಡಿಫ್ರೆನ್ಸ್ ಅಂದರೆ ಎ ಮೈನಸ್ ಬಿ ನ ವ್ಯಾಲ್ಯೂನ ನೋಡ್ತೀವಿ ಅಂದರೆ 13 ಅಂತೆ. ಹಾಗಾದರೆ ನನಗೇನು ಬೇಕು? ಎ ಇಂಟು ಬಿ ಏನು? ಹಾಗಾದರೆ ಎ ವ್ಯಾಲ್ಯೂ ಏನು, ಬಿ ವ್ಯಾಲ್ಯೂ ಏನು? ಈಕ್ವೇಷನ್ ಮೆಥಡಲ್ಲಿ ಒಂದು ಸಾಲ್ವ್ ಮಾಡಿ ನೋಡೋಣ. ಓಕೆ, ಇಲ್ಲಿ ನೋಡಿ, ಸೈನ್ ಇಂಟರ್ಚೇಂಜ್ ಮಾಡಿ, ಮೈನಸ್ ಪ್ಲಸ್ ಮೈನಸ್. ಓಕೆ, ಎ ಕ್ಯಾನ್ಸಲ್ ಆಗುತ್ತೆ, ಬಿ ಬಂದು 2b ಆಗಿರುತ್ತೆ. 25 ಮೈನಸ್ 13
ಹಾಂ 38 ಅದು 12 ಕಣೋ ಅಣ್ಣ 12 ಹ್ಞೂ ಸೈನ್ ಚೇಂಜ್ ಮಾಡಿದ್ದೀನಿ ಇದು ಪ್ಲಸ್ ಇದೆ ಇದು ಮೈನಸ್ ಇದೆ ಓಕೆನಾ ಆಯಿತು 2 ಇಂದ 6 ಬಿ ಈಸ್ ಈಕ್ವಲ್ ಟು 6 ಒಂದು ಡಿಜಿಟು ನನಗೆ ಗೊತ್ತಾಯಿತು ಹಾಗಾದ್ರೆ ಎ ಬೇಕು ಅಂದರೆ ಏನು ಮಾಡೋಣ ಇವೆರಡರಲ್ಲಿ ಯಾವುದಕ್ಕಾದ್ರೂ ಒಂದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ಬೋದು ಈಕ್ವೇಷನ್ 1ಗೋ 2 ಆದರೂ ಸಬ್ಸ್ಟಿಟ್ಯೂಟ್ ಮಾಡಿ ಹಾಗಾದರೆ ಎ ವ್ಯಾಲ್ಯೂ ಗೊತ್ತಿಲ್ಲ ಎ ಪ್ಲಸ್ ಬಿ ಎಷ್ಟು 6 ಈಸ್ ಈಕ್ವಲ್ ಟು 25 ಎ ಈಸ್ ಈಕ್ವಲ್ ಟು 25 ಮೈನಸ್ 6 ಎ ಎಷ್ಟಾಯ್ತು ಈಗ ಎಷ್ಟರ 19 ಹಾಗಾದರೆ ಎ ವ್ಯಾಲ್ಯೂನು ಸಿಕ್ತು ಬಿ ವ್ಯಾಲ್ಯೂನು ಗೊತ್ತಾಯಿತು ಹಾಗಾದ್ರೆ ನಾವು ಏನನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದರೆ ಎ ಇಂಟು ಬಿ ಅನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದರೆ ಎ ವ್ಯಾಲ್ಯೂ 19 ಅಂತೆ ಬಿ ವ್ಯಾಲ್ಯೂ ಬಂದು 6 ಅಂತೆ 19 6 114 ಆಗಿರುತ್ತೆ ನೋಡಿ ಕಂಡೀಷನ್ ಸರ್ಟಿಫೈ ಆಗುತ್ತೆ ನೋಡೋಣ 19 ಪ್ಲಸ್ 6 25 19 ಮೈನಸ್ 6 13 ಕಂಡೀಷನ್ ಸರ್ಟಿಫೈ ಆಗ್ತಿದೆ 19 ಇಂಟು 6 ಎಷ್ಟು 114 ಆಪ್ಷನ್ ಬಿ ಆಗಿರುತ್ತೆ ಇನ್ನೊಂದು ಮೆಥಡ್ ಇದು ಹೇಳ್ಕೊಳ್ಳ ಸಾಕು ಒಂದೇ ಮೆಥಡ್ ಈಗ ಫೈಂಡ್ ಔಟ್ ಮಾಡಬೇಕಾದಾಗ ಎ ಮತ್ತು ಬಿ ಫೈಂಡ್ ಔಟ್ ಮಾಡಬೇಕು ಅಂತ ಗೊತ್ತು ಈಗ ಯಾವ್ಯಾವ ವ್ಯಾಲ್ಯೂ ಕೊಟ್ಟಿದ್ದಾರೆ ನೋಡಿ ಫಸ್ಟು 25 ಕೊಟ್ಟಿದ್ದಾರೆ ಪ್ರಾಡಕ್ಟ್ ಸಮ್ ಆಫ್ ದಿ ನಂಬರ್ ಆ್ಯಂಡ್ ಡಿಫ್ರೆನ್ಸ್ ಆಫ್ ದಿ ನಂಬರ್ ಡಿವೈಡೆಡ್ ಬೈ 2 ಮಾಡಿ 25 ಪ್ಲಸ್ 13 ಹಾಂ 38 ಡಿವೈಡೆಡ್ ಬೈ 2 ಎಷ್ಟಣ್ಣ 19 ಒಂದು ವ್ಯಾಲ್ಯೂ ಸಿಗ್ತಾ ನೆಕ್ಸ್ಟು 25 ಮೈನಸ್ 13 ಡಿವೈಡೆಡ್ ಬೈ 2 ಎಷ್ಟು 25 ಮೈನಸ್ 13 12 ಮೈನಸ್ಸು 2 ಎಷ್ಟಮ್ಮ 6 ಈಗ ನನಗೇನು ಬೇಕಿರೋದು ಇದನ್ನು ಎ ಅಂತ ಕನ್ಸಿಡರ್ ಮಾಡ್ತೀನಿ ಇದನ್ನು ಬಿ ಅಂತ ಕನ್ಸಿಡರ್ ಮಾಡ್ತೀನಿ ಪ್ರಾಡಕ್ಟ್ ಮಾಡ್ತೀನಿ ಎ ಇಂಟು ಬಿ ಅಂದರೆ 19 6 114 ಓಕೆನಾ ಆಪ್ಷನ್ ಬಿ 114 ಟೇಕ್ ಡೌನ್ ನಿಮಗೆ ಯಾವ ಮೆಥಡ್ ಈಸಿ ಅನ್ಸುತ್ತೋ ಅದು ಕಂಟಿನ್ಯೂ ಮಾಡಿ ಆಯಿತಾ ಓಕೆ ಇಲ್ಲಿ ನೋಡಿ ಎರಡು ಸಂಖ್ಯೆಗಳ ಸಂಕುಲವು ಅಂದರೆ ಸಮ್ ಆಫ್ ದಿ ನಂಬರ್ ಈಸ್ 46 ಆಗುತ್ತದೆ ಅವುಗಳ ನಡುವಿನ ವ್ಯತ್ಯಾಸ ಮೀನ್ಸ್ ಡಿಫ್ರೆನ್ಸ್ ಅಂದರೆ 14 ಆಗಿರುತ್ತೆ ಹಾಗಾದರೆ ಅವುಗಳ ಗುಣಲಬ್ಧ ಗುಣಕಾರ ಎಷ್ಟು ಮಲ್ಟಿಪ್ಲಿಕೇಶನ್ ಪ್ರಾಡಕ್ಟ್ ಎಷ್ಟು ಅಂತ ಕೇಳ್ತಿದ್ದಾರೆ ನೋಡಿ ಸಮ್ ಆಫ್ ದಿ ನಂಬರ್ ಎಷ್ಟಪ್ಪ 46 ಡಿಫ್ರೆನ್ಸ್ ಎಷ್ಟು ಡಿಫ್ರೆನ್ಸ್ 14 ಹಾಗಾದರೆ ನಾವು ಏನು ಮಾಡಬೇಕು ಪ್ರಾಡಕ್ಟ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ ಸಮ್ ಆಫ್ ದ ನಂಬರು ಮತ್ತು ಡಿಫ್ರೆನ್ಸ್ ಆಫ್ ದಿ ನಂಬರ್ ಪ್ಲಸ್ ಡಿಫ್ರೆನ್ಸ್ ಆಫ್ ದಿ ನಂಬರ್ ಡಿವೈಡೆಡ್ ಬೈ 2 ಎಷ್ಟಿದೆ ಸಮ್ ಆಫ್ ದಿ ನಂಬರ್ 46 ಡಿಫ್ರೆನ್ಸ್ ಆಫ್ ದಿ ನಂಬರ್ 14 ಡಿವೈಡೆಡ್ ಬೈ 2 ಎಷ್ಟು 46 ಪ್ಲಸ್ 14 ಎಷ್ಟಿದೆ 50 ಪ್ಲಸ್ 10 60 ಡಿವೈಡೆಡ್ ಬೈ 2 30 ಹಾಗಾದರೆ ಒಂದು ವ್ಯಾಲ್ಯೂ ಸಿಕ್ಕಿದೆ 30 ಅಂತ ನೆಕ್ಸ್ಟ್ ಇನ್ನೊಂದು ಸಮ್ ಆಫ್ ದಿ ನಂಬರ್ ಮೈನಸ್ ಡಿಫ್ರೆನ್ಸ್ ಆಫ್ ದಿ ನಂಬರ್ ಡಿವೈಡೆಡ್ ಬೈ 2 ಸಮ್ ಆಫ್ ದಿ ನಂಬರ್ ಎಷ್ಟು 46 ಮೈನಸ್ 14 ಡಿವೈಡೆಡ್ ಬೈ 2 ಎಷ್ಟಾಗುತ್ತೆ 32 ಬೈ 2 ಎಷ್ಟಾಯಿತು 2 ಇಂದ ಡಿವೈಡ್ ಮಾಡಿದ್ರೆ 16 ಹಾಗಾದರೆ ಒಂದು ವ್ಯಾಲ್ಯೂ ಸಿಕ್ತು 31 ಸಿಕ್ತು ಇನ್ನೊಂದು ವ್ಯಾಲ್ಯೂ 16 ಅಂತ ಸಿಕ್ತು ಇವೆರಡು ಚೆಕ್ ಮಾಡೋಣ 30 ಪ್ಲಸ್ 16 46 ಬರ್ತಾ ಇದೆ ಸಮ್ ಆಫ್ ದಿ ನಂಬರ್ 30 ಮೈನಸ್ 16 14 ಬರ್ತಿದೆ ಹಾಗಾದರೆ ಈಗ ಪ್ರಾಡಕ್ಟ್ ಚೆಕ್ ಮಾಡ್ಬೋದಾ 30 ಇಂಟು 16 3s 16 3 4810 ಹಾಗಾದ್ರೆ ಆನ್ಸರ್ ಎಷ್ಟಾಗುತ್ತೆ 480 ಆಗಿರುತ್ತೆ ಆಪ್ಷನ್ ಸಿ ಓಕೆನಾ ನಿಮ್ಮ ನಾಳೆಯ ಇದು ಹೋಮ್ವರ್ಕ್ ಕ್ವಶನ್ ಆಗಿರುತ್ತೆ ಓಕೆ ಥ್ಯಾಂಕ್ ಯು